ಯಾರೋ ಮಾಡಿದಾರೆ ಒಬ್ಬ ಯಾರೋ ಮಾಡಿದಾರೆ ಐಡೆಂಟಿ ಕಾರ್ಡ್ ಮಾಡಿದ್ರೆ ಹಿಂಗೆ ಐಡೆಂಟಿ ಕಾರ್ಡ್ ಇದೆ ಇಲ್ಲ ಇಟ್ಟಿರ್ತಿಲ್ಲ. ಇಟ್ಕೊಂಡಿಲ್ಲ. ನಿಮ್ ಮೇಲೆ ಇರ್ಬೇಕು, ಟ್ಯಾಗ್ ಆಗಿರ್ಬೇಕು. ಸ್ನೇಹಿತರೆ ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೆಂಗಳೂರು ದಕ್ಷಿಣ ಭಾಗದ ಅಧ್ಯಕ್ಷ. ನಾವಿವತ್ತು ಜೆಪಿ ನಗರ 170 ಯಾವ್ದು ವಾರ್ಡ್ ನಂಬರ್ 177 ನೀವು ಬನ್ನಿ ಇಟ್ಕೊಳ್ಳಿ, ಈ ಕಡೆಯಿಂದ ಇಟ್ಕೊಳ್ಳಿ, ಕವರ್ ಮಾಡಿ ಅಲ್ಲಾಡ್ಸ್ಕೊಳ್ಳಿ. 177 ಅಲ್ಲ, ವಾರ್ಡ್ ನಂಬರ್ 177 ಅಲ್ಲಿ ಇಲ್ಲಿನ ಬೆಂಗಳೂರು ಜಯನಗರ ವಿಧಾನಸಭಾ ಕ್ಷೇತ್ರದ ಒಂದು ಬಿಬಿಎಂಪಿ ಕಚೇರಿಗೆ ಜೆಪಿ ನಗರ 177 ವಾರ್ಡ್ ಆಫೀಸ್ ಬಂದಿದ್ವಿ. ವಿಷಯ ಏನು ಅಂದ್ರೆ ಮಿನಿ ಫಾರೆಸ್ಟ್ಗೆ ಅಕ್ಕಪಕ್ಕದಲ್ಲಿ ತಳ್ಳೋಗಾಡಿನಲ್ಲಿ ವ್ಯಾಪಾರ ಮಾಡತಕ್ಕಂತ ಬಡವರು ಅವ್ರನ್ನ ತೆರವುಗೊಳಿಸ್ತೀವಿ, ಇಲ್ಲಿಂದ ನೀವು ತೆರವು ಮಾಡಬೇಕಾಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕಾರಣ ಸಬೂಬನ್ನ ಹೇಳ್ತಕ್ಕಂತ ಇಲ್ಲಿನ ಸಹಾಯಕ ಪಾಲಕರು ಮನರಾಜ್ ಅವರು ಇವರ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಫುಟ್ಪಾತ್ ಇದಾಗಿರ್ಬೋದು, ಫುಟ್ಪಾತ್ ಮೇಲೆ ನಿಲ್ಸೋದಾಗಿರ್ಬೋದು, ಬೇರೆ ಬೇರೆ ಅನಾನುಕೂಲಗಳಾಗಿರ್ಬೋದು, ಅದನ್ನೆಲ್ಲ ಬಿಟ್ಟು ಬಡವರು ನಿಲ್ಸ್ಕೊಂಡು ವ್ಯಾಪಾರ ಮಾಡೋ ಜಾಗನೇ ಬಂದು ತೆರವುಗೊಳಿಸ್ತೀನಿ ಅಂತ ಹೇಳ್ತಾ ಇದ್ರೆ ಇದು ಎಷ್ಟು ಇದರಲ್ಲಿ ಸಮಂಜಸ ಅಂತ ಹೇಳ್ಬೇಕು. ಮತ್ತೆ ನಮ್ಮ ಸಂವಿಧಾನದ ಆರ್ಟಿಕಲ್ ನಾನು ಮರ್ತಿದ್ದೀನಿ, ಅದನ್ನ ತಿಳಿಸ್ತೀನಿ. 15 ಇರ್ಬೋದು, ಇಲ್ಲ ಇದು 14, 15 ಯಾವ್ದಾರ ಒಂದು ಆರ್ಟಿಕಲ್ ಅಲ್ಲಿ ಇದೆ, ಯಾರಿಗೂ ತೊಂದರೆ ಮಾಡದೆ ಇದರಲ್ಲಿ ಏನು ಫುಟ್ಪಾತ್ ಅಲ್ಲಿ ಬಡವರು ವ್ಯಾಪಾರ ಮಾಡಬಹುದು ಅನ್ನೋದು ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಆರ್ಟಿಕಲ್ ಅಲ್ಲಿ ಕೊಟ್ಟಿರ್ಬೇಕಾದಾಗ ಅದ್ರಲ್ಲಿ ರಾಜಕೀಯ ಮಾಡ್ಕೊಂತ ಯಾವ್ದೋ ಪ್ರೆಷರ್ ಒಳಗಾಗಿ ಇವ್ರು ಅದನ್ನ ತೆರವು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದ್ರ ಬಗ್ಗೆ ಮಾತಾಡಕ್ ಬಂದ್ರೆ ಅವ್ರು ಹೇಳ್ತಾರೆ ಬೇರೆ ಎಲ್ಲ ಸಂಬಂಧ ನಮ್ಗಿಲ್ಲ, ಬರೀ ಫುಟ್ಪಾತ್ ಒಂದು ರೋಡ್ ಎರಡೇ ಬರೋದು ನಮ್ಮ ಆಫೀಸ್ಗೆ ಅಂತ. ಅಂದ್ರೆ ಇವ್ರಿಗೆ ಎರಡೇ ಕೆಲಸ ಕೊಡೋದಕ್ಕೆ ಇವ್ರಿಗೆಲ್ಲ ಸಂಬಳ ಕೊಟ್ಟು ನಾವು ಇಟ್ಕೊಂಡಿದ್ದೇವೆ ಸಾರ್ವಜನಿಕರು. ಇದನ್ನ ಕೇಳಕ್ ಬಂದ್ರೆ ಇವ್ರು ಹೇಳ್ತಾರೆ ಇನ್ನೂ ಒಂದು ನಮ್ಮ ಜೋನಲ್ ಕಮಿಷನರ್ ಇದ್ದಾರೆ, ಅವ್ರ ಹತ್ರ ನೀವು ಹೋಗಿ ಅಂತ. ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ, ಇವ್ರ ಕೆಲಸ ಏನ್ ಮಾಡ್ತಾರೆ, ಇವ್ರ ವ್ಯಾಪ್ತಿಗೆ ಬರಲ್ವಂತೆ. ಅವ್ರು ಏನ್ ಹೈಯರ್ ಅಥಾರಿಟಿಯಿಂದ ಇವ್ರಿಗೆ ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಹೈಯರ್ ಅಥಾರಿಟಿಯಿಂದ ಮಾಡೋದಾದ್ರೂ ಇದು ಸಂವಿಧಾನದಲ್ಲೇ ಪರ್ಮಿಷನ್ ಇರ್ಬೇಕಾದಾಗ ಎಲ್ರು ಗಾಡಿಯಲ್ಲಿ ಏನು ವ್ಯಾಪಾರ ಮಾಡ್ಬೋದು ಅನ್ನೋದು, ತಳ್ಳೋ ಗಾಡಿ ಇಟ್ಕೊಂಡಾದ್ರೂ ಪಬ್ಲಿಕ್ ಅಲ್ಲಿ ಬೇರೆ ಯಾರಿಗೂ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡ್ಬೋದು ಅನ್ನೋದು ಸಂವಿಧಾನದಲ್ಲೇ ಇರ್ಬೇಕಾದ್ರೆ ಇವ್ರು ಯಾರು ಅದನ್ನ ತೆರವುಗೊಳಿಸ್ಲಿಕ್ಕೆ? ಇವ್ರಿಗೆ ಏನಾದ್ರೂ ಪ್ರೆಷರ್ ಬೇರೆ ಕಡೆಯಿಂದ ಇದ್ರೆ ಅದನ್ನ ದಯವಿಟ್ಟು ಇವರು ಅದನ್ನ ಇಟ್ಕೊಳ್ದಂಗೆ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ಬೇಕು. ಆ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡುವಂತ ಕೆಲಸ ಬಿಟ್ಬಿಡ್ತಾರೆ. ಇಲ್ಲಿ ಯಾವ್ದೋ ಒಂದು 4 ಕಾಸು, ಒಂದು 500 ರೂಪಾಯಿ, 1000 ರೂಪಾಯಿ ದಿನ ಕೂಲಿ ಕೆಲಸ ಮಾಡೋರ ಹತ್ರ ಬಂದು ಇಟ್ಕೊಂಡವ್ರೆ. ಯಾಕಂದ್ರೆ ಪ್ರಭಾವಿ ವ್ಯಕ್ತಿಗಳ ಹತ್ರ ಹೋದ್ರೆ ಏನು ನಡೆಯಲ್ವಲ್ಲ, ಇವ್ರದೇನು ನಡೆಯಲ್ಲ. ಇವ್ರ ಮೇಲೆ ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, ಅವ್ರ ಸೇವಕರಾಗ್ಬಿಟ್ಟು ಇಲ್ಲಿನ ಸಾರ್ವಜನಿಕರಿಗೆ ಬಡವರಿಗೆ ಅನ್ಯಾಯ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಡೀಲೇಬಾರ್ದು. ಬನ್ನಿ ಹಂಗೆ ತೋರಿಸ್ತೀವಿ. ನೋಡಿ ಬರೋದು ನಮಗೆ ಬೇರೆ ಯಾವ್ದು ಬರೋದಿಲ್ಲ ಅಂತ. ಅಂದ್ರೆ ಬಿಬಿಎಂಪಿ ವ್ಯಾಪ್ತಿನಲ್ಲಿ ಇವ್ರಿಗೆ ಸಂಬಂಧ ಪಡುವಂತದ್ದು ಯಾವುದೇ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಂದ್ರೂ ಅದಕ್ಕೆ ಶೆಡ್ ಇರಬೇಕು. ಕಾರ್ ಶೆಡ್ ಇಟ್ಕೊಳ್ದೇನೆ ಫುಟ್ಪಾತ್ ಅಲ್ಲಿ ಜನರಿಗೆ ತೊಂದರೆ ಆಗೋ ತರ ಪಾರ್ಕ್ ಮಾಡ್ಕೊಂಡಿರುವಂತ ವ್ಯವಸ್ಥೆನೂ ಸುಮಾರು ಕಡೆ ಇದೆ. ಅದನ್ನೆಲ್ಲ ತೆರವು ಮಾಡಕ್ ಬರ್ದೇನೆ ಬೀದಿ ಬದಿ ವ್ಯಾಪಾರ ಹತ್ರ ಬಂದಿದ್ದಾರೆ. ಅದಕ್ಕೆ ನಾವು ಅವ್ರ ಹತ್ರ ಮನವಿ ಕೊಟ್ಟು ಬೀದಿ ಬದಿ ವ್ಯಾಪಾರಸ್ಥ ಹತ್ರ ಬರೋಕ್ ಮುಂಚೆ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಈ ಸರೌಂಡಿಂಗ್ ಅಲ್ಲಿ ಅವ್ರದೆಲ್ಲ ಪಾರ್ಕಿಂಗ್ ಇಲ್ಲದೆ ಏನ್ ರೋಡ್ ಅಲ್ಲಿ 4-5 ಕಾರು 10 ಕಾರ್ ತಗೊಂಡ್ಬಿಟ್ಟು ನಿಲ್ಸ್ಕೊಂಡಿದ್ದಾರೆ, ಅವ್ರದೆಲ್ಲ ತೆರವು ಮಾಡಿ ಆಮೇಲೆ ಸಾರ್ವಜನಿಕ ಇಲ್ಲಿ ಏನು ವ್ಯಾಪಾರ ಮಾಡ್ತಕ್ಕಂಥ ಬಡವರ ಹತ್ರ ಬನ್ನಿ, ಅದುವರೆಗೂ ಬರಬಾರ್ದು ಅಂತ ಹೇಳಿದ್ವಿ. ಇವ್ರೇನ್ ಹೇಳ್ತಾರೆ, ನೀವು ನಮ್ ಝೋನಲ್ ಕಮಿಷನರ್ ಒಂದು ಮನವಿ ಕೊಡ್ಬೋದಲ್ಲ, ಹಂಗಾದ್ರೆ ಇವ್ರ ಕೆಲಸ ಏನು? ಇವ್ರು ಕೊಡ್ಬೇಕು. ಈ ವ್ಯಾಪ್ತಿನಲ್ಲಿ ಅನೌನ್ಸ್ ಮಾಡಿರೋದು ಇವರು. ನಮಗ್ ಸಂಬಂಧಪಡೋ ಬಿಬಿಎಂಪಿ ಆಫೀಸ್ ಇದು, ನಾವು ಸಂಬಂಧಪಟ್ಟವ್ರಿಗೆ ಕೊಟ್ಟಿದೀವಿ. ಇವ್ರ ಮೇಲಧಿಕಾರಿಗಳ ಹತ್ರ ಮಾತಾಡ್ಕೊಳ್ಬೇಕು. ಅದನ್ನ ನಾವು ಹೇಳಕ್ ಬಂದಿದೀವಿ. ಇಷ್ಟೊತ್ತು ನಾವು ಲೈವ್ ಅಲ್ಲಿ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಅವರೇ ಬೇಡ ಅಂತ ಹೇಳಿದ್ರು. ಆದ್ರೆ ಏನೋ ಪರಿಹಾರ ಮಾಡ್ತಾರೆ ಅಂದ್ರೆ ಇವ್ರು ಯಾವ್ದೋ ಪ್ರಭಾವಕ್ಕೋ ಇಲ್ಲ ಯಾವ್ದೋ ಇದಕ್ಕೆ ಒಳಗಾಗಿ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಅದೊಂಥರ ಬೇಜಾರಾಗ್ತಾ ಇದೆ. ಈ ಅಧಿಕಾರಿಗೆ ದಯವಿಟ್ಟು ಇದನ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಫುಟ್ಪಾತ್ ಅಲ್ಲಿ ಇರೋನ ವ್ಯಾಪಾರಸ್ಥರನ್ನ ಬಡವರ ವ್ಯಾಪಾರಸ್ಥರನ್ನ ತೆರವುಗೊಳಿಸಕ್ ಮುಂಚೆ ಪ್ರಭಾವಿಗಳು ಈ ಸರೌಂಡಿಂಗ್ ಅಲ್ಲಿ 177 ವಾರ್ಡ್ ಜೆಪಿ ನಗರ
ಈ ಪ್ರಭಾವಿಗಳದ್ದು ಏನೇನ್ ಕಂಪ್ಲೇಂಟ್ಸ್ ರೋಡಲ್ಲಿ ನಿಲ್ಸ್ಕೊಂಡು ಇವ್ರು ಸಂಬಂಧಪಡೋ ಜಾಗದಲ್ಲೆಲ್ಲ ಏನೇನು ಅಕ್ರಮವಾಗಿ ನಿಲ್ಸ್ಕೊಂಡಿದ್ದಾರೆ, ಜಾಗನ ಕಬಳಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ತೆರವು ಮಾಡಿ ಆಮೇಲೆ ಈ ವ್ಯಾಪಾರಸ್ಥರ ಹತ್ರ ಬರ್ಬೇಕು. ಅದಕ್ಕೆ ಮುಂಚೆ ಏನಾದ್ರು ಬಂದು ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದಾದ್ರೆ ಈ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಕಾರಣಕ್ಕೂ ಬಡ ಜನರಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ನಿಲ್ಲುತ್ತೆ. ಅದು ಇಡೀ ಕರ್ನಾಟಕ ಜನತೆಗೂ ಗೊತ್ತು. ಅದು ಆತರ ನಿಂತು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡುವಂತ ಕೆಲಸನ ನಾವು ಮಾಡ್ತೀವಿ. ಸರ್, ಬೇರೆ ಏನಾದ್ರು ನಿಮ್ಗೆ ಮಾಹಿತಿ ಇದ್ರೆ ನೀವು ಕೊಡೋದಿದ್ರೆ ಹೇಳಿ. ಕೊಟ್ಟಿದ್ದಾರಂತೆ ನೋಡಿ. ಅದೇ ನೋಡಿ, ಅವರು ನಾವು ಈ ಆಫೀಸಿಗೆ ಬಂದಾಗ ಈ ಆಫೀಸರ್ ಒಬ್ರು ID ಕಾರ್ಡ್ ಧರಿಸಿರ್ಲಿಲ್ಲ, ಮತ್ತೆ ಅವ್ರು ಇನ್ನೂ ಧರಿಸಿಲ್ಲ. ಇವರೆಲ್ಲರೂ ನಮ್ಮ ಏನು ಅಧಿಕಾರಿಗಳು, ನಾವು ಹೆಮ್ಮೆ ಪಡುವಂತ ಅಧಿಕಾರಿಗಳು. ಇದನ್ನ ಕೇಳಕ್ ಬರ್ತದೆ. ಇವ್ರ ತಪ್ಪುಗಳನ್ನ ಬಿಟ್ಬಿಡ್ತಾರೆ. ಇವ್ರ ತಪ್ಪು ಬಿಟ್ಟು ನಮ್ಮದೇನಿದೆ, ಬಡ ಜನರದೇನಿದೆ ಆ ಇದರಲ್ಲಿ ತೊಂದರೆ ಕೊಡುವಂತ ಕೆಲಸ ಇನ್ ಮುಂದೆ ನಡಿಬಾರ್ದು. ನಡೆಯೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡೋದಿಲ್ಲ. ಇವ್ರಿಗೆ ಯಾವುದೇ ರಾಜಕೀಯವಾಗಿ ಆಗಿರ್ಲಿ, ಇಲ್ಲ ಯಾವುದೇ ಪ್ರಭಾವಿಗಳಿಂದ ಆಗಿರ್ಲಿ, ಇವ್ರಿಗೇನಾದ್ರು ಆತರ ಏನಾದ್ರು ಪ್ರಭಾವ ಇತ್ತು ಅಂದ್ರೆ ಇವ್ರು ಅವ್ರ ಮನೆ ಕೆಲಸ ಮಾಡ್ಕೊಂಡ್ಲಿ. ಸಾರ್ವಜನಿಕರ ಕೆಲಸ ಮಾಡೋದಿದ್ರೆ ಸಾರ್ವಜನಿಕರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಏನ್ ಬದುಕ್ತಾ ಇದೀವಿ, ಆ ಕಾನೂನನ್ನ ಪಾಲನೆ ಮಾಡ್ತಾ ಇದೀವಿ. ಅದರಲ್ಲಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನುವಿದೆ. ಅದಕ್ಕೆ ತೊಂದರೆ ಕೊಡದೆ ಮಾಡ್ಬೇಕು ಅಂತ ಇವ್ರನ್ನ ಕಳಕಳಿಯಾಗಿ ಮನವಿ ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ನಮ್ ಕಡೆಯಿಂದ ಮನವಿ ಪತ್ರನೂ ಕೊಡ್ತಾ ಇದೀವಿ. ಮತ್ತೆ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ನೇರವಾಗಿ ಹೇಳೋದು ಏನಂದ್ರೆ, BBMP ಕಚೇರಿಗಳಿರ್ಬೋದು, ಗ್ರಾಮ ಪಂಚಾಯತಿಗಳು, ಪುರಸಭೆಗಳಾಗಿರ್ಬೋದು, ಈ ಕಚೇರಿಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಟಿಕಲ್ ಪ್ರಕಾರ ಅವ್ರಿಗೆ ಅನುದಾನ ಬರುತ್ತೆ. ವರ್ಷಕ್ಕೊಂದ್ಸಲಿ ಅನುದಾನನ ಬಿಡುಗಡೆ ಮಾಡಲ್ಲ, ಇವ್ರು ಹೊಟ್ಟೆಗೆ ಹಾಕೊಂತಾರೆ. ಇದನ್ನ ನಾವು RTI ಇಲಾಖೆ ಕೇಳಿದ್ರೆ ಇದಕ್ಕೆ ಮಾಹಿತಿನೇ ಕೊಡಲ್ಲ. ಇಂಥ ಅಧಿಕಾರಿಗಳು ಇಲ್ಲಿರೋ ಈ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅಧಿಕಾರಿಗಳು ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳು ಇದಕ್ಕೆ ವರ್ಷಕ್ಕೊಂದ್ಸಲಿ ಅಪ್ಲೈ ಮಾಡಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಅದೇನಾಯ್ತು ಅನುದಾನ ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ, ಗಾಡಿ ಇಸ್ಕೊಡ್ತಾರೆ, ದುಡ್ಡು ಕೊಡ್ತಾರೆ ವ್ಯಾಪಾರ ಮಾಡೋದಕ್ಕೆ, ಮತ್ತೆ ನಿಮ್ಗೆ ಏನ್ ಬೇಕು ಸವಲತ್ತುಗಳು ಕೊಡ್ತಾರೆ. ಅದನ್ನ ಪಾಪ ಕೆಲವೊಬ್ರು ಗೊತ್ತಿರಲ್ಲ. ಅದನ್ನ ಆದಷ್ಟು ಬೇಗ ಪಂಚಾಯತಿಗಳಿರ್ಬೋದು, BBMP ಕಚೇರಿಗಳಿರ್ಬೋದು, ಪುರಸಭೆಗಳಿರ್ಬೋದು, ಎಲ್ಲಾ ಜಾಗದಲ್ಲೂ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಈ BBMP ಕಚೇರಿಯಲ್ಲಿ ಒಂದು ಕ್ಯಾಮ್ರಾ ಇಲ್ಲ, ಯಾವುದೇ ಒಂದು CC ಕ್ಯಾಮ್ರಾ ಇಲ್ಲ. ಎಲ್ಲ ಕಡೆ ನೋಡ್ಕೋಬಹುದು. ಇಲ್ಲಿ ಅಧಿಕಾರಿ ಬಂದು ಕುತ್ಕೊಂಡಿದ್ದಾರೆ, ಅವ್ರ ಮುಂದೆ ಈಗ ಫೈಲ್ ಬಂದಿದೆ. ಎಷ್ಟು ಟೈಮು? 11:45 ಟೈಮು. ಉತ್ತರಗಳ ಕೊಡ್ತಾರೆ. ಸಾರ್ವಜನಿಕರು ಯಾರಾದ್ರೂ ಬಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ವಿಡಿಯೋ ಮಾಡಬಾರ್ದು, ಮತ್ತೊಂದು ಇನ್ನೊಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂತೆ ವರ್ತನೆ ಮಾಡ್ತಾರೆ. ಇದಕ್ಕೋಸ್ಕರ ನಾವು ಇವ್ರಿಗೆ ಸಂಬಳ ಕೊಟ್ಟು, ನಮ್ಮ ತೆರಿಗೆ ಹಣದಲ್ಲಿ ಇವ್ರಿಗೆ ಸಂಬಳ ಕೊಟ್ಟು ಇವ್ರನ್ನ ಈ ಸೀಟಲ್ಲಿ ಕೂರಿಸ್ಕೋಬೇಕಾ? ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ಯಾರ ಬಡವರಿಗೆ, ಓದಿರುವಂತ ಬಡ ಹುಡುಗನಿಗೆ ಕೆಲಸ ಕೊಟ್ರೆ ಈ ಸೀಟಲ್ಲಿ ಕೂತ್ಕೊಂಡು ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಅಲ್ವಾ? ಹಂಗಾಗಿ ಪ್ರತಿಯೊಬ್ರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಹೋರಾಟನ ಮಾಡ್ತಾ ಇದೆ ಪ್ರತಿಯೊಬ್ರು ವೀಕ್ಷಿಸಬೇಕು. ಯಾವುದೇ ಒಬ್ಬ ಬಡವರಿಗಾಗಿರ್ಬೋದು, ಯಾವುದೇ ಒಬ್ಬ ದಲಿತರಿಗಾಗಿರ್ಬೋದು, ಮತ್ತೆ ಬಡ ಮಕ್ಕಳಿಗಾಗಿರ್ಬೋದು, ಏನೇ ಸಮಸ್ಯೆಗಳಾದ್ರೂ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ ಮುಂದೆ ಇರುತ್ತೆ. ಪ್ರತಿಯೊಬ್ರು ಎಚ್ಚೆತ್ಕೊಳ್ಳಿ ಈ ಕಚೇರಿಗಳ ಬಗ್ಗೆ. ನಮಸ್ಕಾರ ಬಂಧುಗಳೇ. ಈ ಒಂದು ವಿಷಯವಾಗಿ ಎಲ್ಲ ಈ ಜಯನಗರ ವ್ಯಾಪ್ತಿಯ ಒಂದು ವಾರ್ಡ್ನ ಒಂದು ಸಾರ್ವಜನಿಕರ ಒಂದು ದೂರನ್ನ ಇಲ್ಲಿ ಒಂದು BBMP ಆಫೀಸ್ಗೆ ಬಂದಿರ್ತೀವಿ. ಮುಖ್ಯವಾಗಿ ಈ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾರೋ ಒಬ್ಬ ಸಾರ್ವಜನಿಕ ಬರೀ ಬಾಯಿ ಮಾತಲ್ಲಿ ದೂರು ಕೊಟ್ಟರು, ಅವ್ರಿಗೇನೋ ಸಮಸ್ಯೆ ಆಯಿತು, ಅದರಿಂದ ನಾವು ಇಷ್ಟೆಲ್ಲಾನು ಇದು ಮಾಡ್ತಾ ಇದ್ದೀವಿ, ಫುಟ್ಪಾತ್ ವ್ಯಾಪ್ತಿಯಲ್ಲಿ ಇರುವಂಥ ಅಂಗಡಿಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಅಂತ. ಆದರೆ ಈ ಭಾಗದಲ್ಲಿ ಬರೀ ಫುಟ್ಪಾತ್ ಇಂದ ಮಾತ್ರ ಸಮಸ್ಯೆಗಳು. ಇವಾಗ ಬಾರ್ಗಳು ಅದೆಲ್ಲ ತೆಗೆದಿರ್ತಾರೆ, ಅಲ್ಲಿ ಗಲಾಟೆ ಆಗುತ್ತೆ. ಆದರೆ ಎಲ್ಲ ವ್ಯಾಪ್ತಿನಲ್ಲಿ ಬರುವಂಥ ಬಾರ್ಗಳೆಲ್ಲ ಕ್ಲೋಸ್ ಮಾಡಿಸ್ಬೇಕು ಈ ಅಧಿಕಾರಿಗಳು. ಒಂದು ಅಂಗಡಿ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬಂದು ಅಂಗಡಿನಲ್ಲಿ ತಗೊಂಡೋಗಿ ಬಂದು ಅಲ್ಲೇನೋ ಗಲಾಟೆ ಆಯಿತು ಅಂತ ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳ ಮೇಲೆಲ್ಲ ಆಕ್ಷನ್ ತಗೊಂಡೋದಾದ್ರೆ, ಈ ರೀತಿಯಲ್ಲಿ ಬಾರ್ಗಳಲ್ಲಿ, ಪಬ್ಗಳಲ್ಲಿ ಇವೆಲ್ಲ ಇದಾವಲ್ಲ, ಅಲ್ಲಿ ಗಲಾಟೆಗಳಾಗ್ತಾವಲ್ಲ, ಯಾಕೆ ಹೋಗಿ ತೆರವುಗೊಳಿಸಲ್ಲ? ಸಾರ್ವಜನಿಕರು ಇವ್ರಿಗೆ ಏನೇ ಕಂಪ್ಲೇಂಟ್ ಕೊಟ್ಟರು ಲಿಖಿತವಾಗಿ ಕೊಡಬೇಕು. ಆದರೆ ಇವ್ರಿಗೆ ಅದ್ರ ಬಗ್ಗೆ ಯಾವುದೇ ಲಿಖಿತವಾಗಿ ದೂರು ಬಂದಿಲ್ಲ. ಯಾರೋ ಒಬ್ಬ ಪ್ರಭಾವಿಗಳು ಫೋನ್ ಮಾಡಿದ ತಕ್ಷಣ ನೀವು ಕಾರ್ಯರೂಪಕ್ಕೆ ಬರೋದು, ಏನು ಕೊಡುಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರು, ಕೊಡುಕೊಂಡು ಎದ್ದು ಹೋಗುವಂಥವ್ರು ನಿಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಏನೆಲ್ಲ ತೆರವು ಒತ್ತುವರಿ ಆಗ್ತಾ ಇದೆ, ಅಕ್ರಮಗಳು ನಡೀತಾ ಇದ್ದಾವೆ, ಅದನ್ನೆಲ್ಲ ನೀವು ಯಾಕೆ ಗಮನಿಸ್ತಾ ಇಲ್ಲ? ಯಾಕೆ ನಿಮಗೆ ಜ್ಞಾನ ಇಲ್ವಾ? ನಿಮ್ಮ ಭಾಗದಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ, ಈಗ ಹಾಗಾದ್ರೆ ಹೋಗಿ ನಿಮ್ಮ ವ್ಯಾಪ್ತಿನಲ್ಲಿ ಇರುವಂತ ಸರ್ಕಾರಿ ಜಾಗಗಳನ್ನ ಒತ್ತುವರಿಗೊಳಿಸ್ಕೊಂಡಿರುವಂತ ಪ್ರತಿಯೊಂದು ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ. ನಿಮ್ಮ ವ್ಯಾಪ್ತಿಗೆ ಬರುತ್ತಲ್ವಾ? ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಏನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಅವರು 1,000 ಕೊಡತ್ತಾವ, 50,000 ಕೊಡ್ತಾರೆ, ಲಂಚ ಕೊಡ್ತಾರೆ, ಅವ್ರ ಹತ್ರ ನಿಮ್ಗೆ ಮಾತಾಡೋದಕ್ಕೆ ಬಾಯಿ ಉಸಿರಿರೋದಿಲ್ಲ. ನವೀನ್, ಇನ್ನೊಂದು ವಿಷಯ ಗೊತ್ತಾ ಸರ್, ಈ ಕಡೆ ತೋರಿಸಿ ಹೆಂಗೆ ನೋಡಿ. ಲಕ್ಷ್ಮೀ ಚಾಮುಂಡೇಶ್ವರಿ ಗಣೇಶ ಫೋಟೋ ಎಲ್ಲಾ ಆಫೀಸಲ್ಲೂ ಇರುತ್ತೆ. ಅವರ ಅಭಿಯಂತಕ ಏನು ಇವರ ಸಾಹೇಬ್ರಿದ್ದಾರೆ, ಅವ್ರ ಆಫೀಸಲ್ಲೂ ಅದೇ ಇರುತ್ತೆ. ಈ ಕಡೆ ತೋರಿಸಿ ಸರ್, ಅದೇ ನಮ್ಮ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದಂತ ಮಹಾನ್ ವ್ಯಕ್ತಿಗಳ ಫೋಟೋ ಈ ತರ ಇಟ್ಟಿರ್ತಾರೆ. ಯಾಕೆ ಹೇಳಿ? ಅವ್ರಿಗೆ ಬೇಕಾಗಿರೋದು ಕಾಂಚನ. ಈ ಫೋಟೋಗಳೆಲ್ಲ ಇವ್ರಿಗೆ ಏನಕ್ಕೂ ಅನಾವಶ್ಯಕ. ಅದಕ್ಕೆ ಇದ್ರ ಮೇಲೆ ಇನ್ನೊಂದ್ 2 ಫೋಟೋ ಇಟ್ಬಿಟ್ರೆ ಮುಚ್ಕೊಂಡ್ಬಿಡ್ತಾರೆ, ಗಾಂಧೀಜಿನೂ ಮುಚ್ಕೊಂಡ್ಬಿಡ್ತಾರೆ, ಅಂಬೇಡ್ಕರ್ ಅವ್ರಿಗೆ ಇನ್ನೊಂದು ಬೀರ್ ಇಟ್ಬಿಟ್ರೆ ಮುಚ್ಕೊಂಡ್ಬಿಡ್ತಾರೆ. ಇವ್ರಿಗೆ ಬೇಕಾಗಿರೋದು ಏನು ಅಂದ್ರೆ ಕಾಂಚನ. ಲಕ್ಷ್ಮಿ ಫೋಟೋ ಅವ್ರ ತಲೆ ಮೇಲಕ್ಕೆ ಇರುತ್ತೆ, ಯಾವಾಗ್ಲೂ ಲಕ್ಷ್ಮಿ ಹಿಂಗಂತ ಇರ್ಬೇಕು. ಅದಕ್ಕೇನೆ ಎಲ್ಲಾ ಊರುಗಳಲ್ಲೂ ಹುಡುಗನ್ ನೋಡು ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇದನ್ನ ನೋಡಿ ಅಂತಾರೆ. ಯಾಕೆ ಅಂದ್ರೆ ಡೈಲಿ ತತ್ತಾನೆ ನನ್ನ ಹೆಂಡತಿಗೆ ಸೀರೆ, ನನ್ನ ಮಗಳಿಗೆ ಸೀರೆ ಉಡಿಸ್ತಾನೆ, ಯಾರ್ದೋ ಕಾಸು ತಗೊಂಡ್ಬರೋದು, ಇವ್ರ ಹೆಂಡತಿಗೆ ಸೀರೆ ಉಡಿಸ್ಬಿಡೋದು. ಅದನ್ನ ಅವ್ನು ತಕ್ಕಟ್ಟಾಗ ಇರ್ತದೆ. ಅವ್ನು ಯಾವನ ಲಂಚ ಕೊಟ್ಟವನ್ನ ಆ ದುಡ್ಡನ್ನ ತಗೊಂಬಂದ್ಬಿಟ್ಟು ಇವ್ರ ಹೆಂಡತಿಗೆ, ಇವ್ರ ಮಕ್ಳಿಗೆ ಹೊರೆಗಳು ಹಾಕಿ ಮೆರೀತಾ ಇರ್ತಾರೆ. ಆದ್ರೆ ಯಾರು ಈ ಇದ್ರಲ್ಲಿ ಲಂಚ ತಗೊಳ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಲಂಚ ತಗೊಳ್ದೇ ಇರೋರ್ಗೆ ಹೇಳ್ತಾ ಇಲ್ಲ. ಆದ್ರೆ 90 ಭಾಗ ತಗೊಳ್ತಾರೆ, ಅದೆಲ್ಲರಿಗೂ ಗೊತ್ತಿರೋದೇನೆ. ಅದಕ್ಕೋಸ್ಕರನೇ ಲಕ್ಷ್ಮೀ ಸರಸ್ವತಿ ಚಾಮುಂಡೇಶ್ವರಿ ಈ ಫೋಟೋ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಂಟ್ರೆನ್ಸ್ ಅಲ್ಲೇ ಇಟ್ಟಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋದು ಅದೇ. ಈ ಮಹಾನ್ ಭಾವಿಗಳದ್ದು ಫೋಟೋ ಏನು ಅಂದ್ರೆ ಇದು ಅಲ್ಲ, ಸರ್ಕಾರದ ಆದೇಶ ಇರ್ತದಲ್ಲ, ಅದಕ್ಕೋಸ್ಕರ ಎಲ್ಲೋ ಒಂದು ಮೂಲೆಯಲ್ಲಿ ಈ ತರ ಇಟ್ಟಿರ್ತಾರೆ. ಇದೆಲ್ಲ ನೋಡಿದಾಗ್ಲೇ ನಿಮ್ಗೂ ಅರ್ಥ ಆಗಿರುತ್ತೆ ಇಲ್ಲಿ ಏನ್ ನಡೀತಾ ಇದೆ. ಯಾರು ದುಡ್ಡಿಗೋಸ್ಕರ, ಎಂಜಿನ್ ಕಾಸ್ಗೋಸ್ಕರ ತಲೆ ಮಾರ್ಕೊಳ್ತಾ ಇದಾರೆ, ತಲೆ ಹಿಡುಕರು ಅಂದ್ಬಿಟ್ಟು ನಿಮ್ಗೂ ಗೊತ್ತಿರುತ್ತೆ. ಆದ್ರೆ ಆ ತಲೆ ಹಿಡುಕರನ್ನ ಜಾಸ್ತಿ ದಿನ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಳಿಸಲ್ಲ. ಅವ್ರನ್ನ ಬೀದಿಗೆ ಎಳೆಯೋ ಕೆಲಸ ಮಾಡೇ ಮಾಡ್ತೀವಿ. ಸಂಬಂಧ ಪಡೋ ಪ್ರತಿ ಒಂದ್ ಜಾಗದಲ್ಲೂ RTI ಮುಖಾಂತರ ಮಾಹಿತಿ ತೆಗೆದು ಅವ್ರ ಚಡ್ಡಿ ಉದುರಿಸುವಂತ ಕೆಲಸನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈ ಇದಕ್ಕೆ ಇದಕ್ಕೆ ಬಂದಿರ್ತಕ್ಕಂಥ ನಮ್ಮ ಸೈನಿಕರು ಇಲ್ಲಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಅಂಜಲಿ ಅವರು ಮತ್ತೆ ರಾಮ್ ರೆಡ್ಡಿ ಅವರು, ಮತ್ತೆ ಗಣೇಶು, ನವೀನ್ ಅವರು, ಮತ್ತೆ ಇಲ್ಲಿನ ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಸ್ನೇಹಿತರು, ಸೈನಿಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ಯಾಕೆ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿಗೆ ಬನ್ನಿ ಸರ್. ಯಾಕೆ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಪಕ್ಷದಿಂದ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಅವರಿಗೆ ಲಾಭ ಇಲ್ದಂಗೆ ತೊಂದರೆ ಆದ್ರೂ ಅನುಭವಿಸ್ತೀವಿ, ಈ ರಾಜ್ಯ ಜನತೆ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿ ನಮ್ಮೊಟ್ಟಿಗೆ ಸದಾ ನಿಲ್ಲೋದು ನಮ್ಮ ಪ್ರಾಮಾಣಿಕ ಸೈನಿಕರು ಮಾತ್ರ. ಅವರೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ ಯಾರಾದ್ರೂ ಜಯನಗರದವ್ರು ಮಾತಾಡೋದಿದ್ರೆ ದಯವಿಟ್ಟು ಮಾತಾಡಿ ವೀಕ್ಷಕರೇ. ಆಮೇಲೆ ಈ 176 ವಾರ್ಡ್ ಅಲ್ಲಿ 177 ವಾರ್ಡ್ ಅಲ್ಲಿ ಹಲವಾರು ಕುಂಟೆ ಜಾಗಗಳಿರ್ತವೆ, ಕೆರೆ ಜಾಗಗಳಿರ್ತವೆ. ನಾನು ಈಗ ನೋಡಿದೆ, ಕೆರೆನೇ ಮುಚ್ಚಿಬಿಟ್ಟಿದ್ದಾರೆ. ಕೆರೆಗಳಲ್ಲಿ ಎಲ್ಲ ಮನೆಗಳು ಕಟ್ಕೊಂಡು, ಪ್ರಭಾವಿ ವ್ಯಕ್ತಿಗಳು ಬಿಲ್ಡಿಂಗ್ ಕಟ್ಕೊಂಡು ಐಷಾರಾಮಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಕುಂಟೆ ಜಾಗಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಇವತ್ತಿನ ದಿವಸ ಈ ಭಾಗದಲ್ಲಿ ಒಂದು ಕುಂಟೆ ಇಲ್ಲ, ಒಂದು ಕೆರೆ ಇಲ್ಲ. ಏನೋ ಹೆಸರಿಗೆ ಮಾತ್ರ ಒಂದು ಸ್ವಲ್ಪ ಪಾರ್ಕ್ ಇದೆ. ಇಲ್ಲಿ ಗೋಮಾಳ ಏನಾದ್ರು ದೊಡ್ಡದಾಗಿತ್ತೇನೋ, ಹಂಗಾಗಿ ಸ್ವಲ್ಪ ಪಾರ್ಕ್ ಮಾಡಿದ್ದಾರೆ. ಅದು ಬಿಟ್ಟರೆ ಕುಂಟೆ, ಕೆರೆ, ರಾಜಕಾಲುವೆ, 20 ಕಾವಲು ಜಾಗಗಳು ಮತ್ತೆ ಉಲ್ಬಂದಿ ಕಾವಲು ಜಾಗಗಳನ್ನ ಎಲ್ಲ ಗುಳುಂ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋರಿಲ್ಲ. ಇಲ್ಲಿನ MLAಗಳಾಗಿರ್ಬೋದು, ಇಲ್ಲಿನ ಸದಸ್ಯರುಗಳಾಗಿರ್ಬೋದು, ಓಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಬರ್ತಾರೆ. ನಿಮ್ಮ ಹತ್ರ ಸಾರ್ವಜನಿಕರ ಹತ್ರ ಬರ್ತಾರೆ ಹುಡ್ಕೊಂಡು. ಮಿಕ್ಕಿ ಟೈಮಲ್ಲಿ ಈ ಕೆರೆ ಕುಂಟೆಗಳು ಅವು ಇವೆಲ್ಲ ಮಾರ್ಕೊಂಡು ಅವರು ಐಷಾರಾಮಿ ಜೀವನ ನಡೆಸ್ಕೊಂಡು ಒಳ್ಳೊಳ್ಳೆ ಕಾರು ಬಂಗ್ಲೆಗಳನ್ನ ತಗೊಂಡು ನೆಮ್ಮದಿಯಾಗಿರ್ತಾರೆ. ನಮ್ಮಂತ ಬಡವರೆಲ್ಲ ಬೀದಿಯಲ್ಲೇ ಬಿದ್ದಿರಬೇಕು. ಇವಾಗ ಏನು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಹೋರಾಟ ಮಾಡಕ್ ಬಂದಿದೀವೋ ಅದೇ ರೀತಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರಬೇಕು. ಇಂಥ ಅಧಿಕಾರಿಗಳು ಬಂದು ನಮ್ಗೆ ತೊಂದರೆ ಕೊಡ್ತಾ ಇರಬೇಕು. ಇಷ್ಟೇ ಇಲ್ಲಿ ನಡೀತಾ ಇರೋದು. ಬಳಸ್ಕೊಂಡು ಏನೋ ಚಿಡ್ರೆ ಕಾಸು ಬೀಸಾಕೊಂಡು ಸಾರಾಯ ಕೊಡ್ಸ್ಕೊಂಡು ಇವ್ರನ್ನೆಲ್ಲ ಬಳಸ್ಕೊಳ್ಳೋದಕ್ಕಾಗಿ ರಾಜಕಾರಣಿಗಳು ಇದನ್ನ ಕುತಂತ್ರ ಮಾಡಿರ್ತಾರೆ. ಅದಕ್ಕಾಗಿ ಅವರು ಇಂಥ ಸಮಯಗಳಲ್ಲಿ ಯಾಕೆ ಬಂದು ಸಾರ್ವಜನಿಕರ ಪರವಾಗಿ ನಿಂತ್ಕೊಳ್ಳೋದು ಇಲ್ಲ. ಇದು ಯಾಕೆ ಅವ್ರು ಬೇಕಾಗಿರೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಆದರೆ ಪ್ರತಿಯೊಂದು ದಿವಸ KRS ಪಕ್ಷ ಸಾರ್ವಜನಿಕರವಾಗಿ ಯಾರು ಸಮಸ್ಯೆಗೆ ಒಳಗಾಗಿರ್ತಾರೆ, ನೊಂದಿರ್ತಾರೆ, ಅವ್ರ ಪರವಾಗಿ ಪ್ರತಿದಿನ 24 ಗಂಟೆಗಳ ಕಾಲ KRS ಪಕ್ಷ ಓಡಾಡ್ತಾ ಇದೆ. ಸಾರ್ವಜನಿಕರೇ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ
ನಮ್ಮ ಸಾರ್ವಜನಿಕರು ನಮ್ಮ KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ, ನೀವು ಸದಸ್ಯತ್ವ ತಗೊಳ್ಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಹಂಗೆ ಬನ್ನಿ ಸರ್, ದೇಣಿಗೆ ನೀಡೋ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಒಂದು ಇದು ಬೋರ್ಡ್ ತೋರಿಸಿ, BBMP ಕಚೇರಿ ಅಲ್ವಾ, ಮೇಲ್ಗಡೆ ಯೋಗ ಇಲ್ಲ, ಏನೂ ಇಲ್ಲ. ಇವಾಗ ಯೋಗ ಕ್ಲಾಸು ಮೇಲ್ಗಡೆ ನಡೀತಾ ಇದೆ. ಯೋಗ ಕ್ಲಾಸ್ ನಡೆಯೋದಕ್ಕೆ ಇದು BBMP ಸಂಬಂಧಪಟ್ಟ ಬಿಲ್ಡಿಂಗ್ ಅಲ್ಲಿ ಯಾರು ಪರ್ಮಿಷನ್ ಕೊಟ್ರು? ಬನ್ನಿ ಸರ್ ಕೇಳೋಣ. ಇಲ್ಲಿನ ಸಹಾಯಕ ಪಾಲಕರು ಇದ್ದಾರಲ್ಲ, ಇವರೇನೋ ಕ್ಯಾಂಪ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ, ನೋಡ್ತೀವಿ. ಮತ್ತೆ ಹಾಗೆ ಇದ್ರಲ್ಲಿ ನೋಡಿ, ಎಲ್ಲೂ CC ಕ್ಯಾಮ್ರಾ ಇವರು ಇಲ್ಲ ಅಂತಾನೆ ಗಣೇಶ್ ಅವರು ಹೇಳಿದ್ರು. CC ಕ್ಯಾಮ್ರಾ ಇಲ್ಲ. ಮತ್ತೆ ತಮ್ಮ ಇಂಪ್ರೆಷನ್, ಯಾವುದೇ ಅಧಿಕಾರಿ ಡ್ಯೂಟಿ ಜಾಯ್ನ್ ಆಗ್ಬೇಕಾದ್ರೆ ತಮ್ಮ ಇಂಪ್ರೆಷನ್ ಇರ್ಬೇಕು, ಅದು ಇಲ್ಲ. ಹಾಗಾಗಿ ಇವ್ರಿಗೆ ಯಾವಾಗ ತಿಂಗಳಿಗೊಂದ್ಸತಿ ಬರ್ತಾರೆ, ತಿಂಗಳಿಗೊಂದ್ಸತಿ ಬಂದು ಅಟೆಂಡೆನ್ಸ್ ಈ BBMP ಬಿಲ್ಡಿಂಗ್ ಈಗ ತಾನೇ ತೋರಿಸಿದೀನಿ. ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಇದು BBMP ಕಚೇರಿ, ಇದು ಕೆಳಗಡೆ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಯೋಗ ಕ್ಲಾಸ್ ಮಾಡೋದಕ್ಕೆ ಸರ್ಕಾರದಿಂದ ಯಾವ್ದಾದ್ರು ಸರ್ಕ್ಯುಲರ್ ಇದೆಯಾ ಸರ್? ನಿಮ್ಮ ಹತ್ರ ಏನಾದ್ರು ಪರ್ಮಿಷನ್ ಇದೆಯಾ? ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ, ಯಾರಾದ್ರೂ ಪರ್ಮಿಷನ್ ನೋಡ್ಬೇಕಷ್ಟೇ ಅದನ್ನ. ಯಾರು ಪರ್ಮಿಷನ್ ನೀವೇನ್ ಮಾಡ್ತಾ ಇದ್ರಿ ಇಷ್ಟು ದಿನ? ನೋಡ್ಬೇಕು ನಾನು. ನೀವು ಇಷ್ಟು ದಿನ ಅದನ್ನ ಚೆಕ್ ಮಾಡಿಲ್ಲ? ರೀಸೆಂಟ್ ಆಗಿ ಬಂದಿರೋದು ಈಗ. ಯಾರು ಕೊಟ್ಟಿದ್ದಾರೆ ಸರ್? 3 ತಿಂಗಳಾಯ್ತು. 3 ತಿಂಗಳಿಂದ ನಡೀತಾ ಇದ್ರು ನಿಮ್ಗೆ ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಹಿಂದೆ ನಡ್ಕೊಂಡು ಬಂದಿದೆಯಂತೆ, ಹಂಗಾಗಿ ಏನೋ ಪರ್ಮಿಷನ್ ಇರ್ಬೋದು. ನಾವು ಒಂದ್ ಕಡೆ ವೆರಿಫೈ ಮಾಡ್ತೀವಿ ಅಷ್ಟೇ. ವೆರಿಫೈ ಯಾಕೆ ಮಾಡಲಿಲ್ಲ? ನಿಮ್ಮ ಕಚೇರಿನಲ್ಲಿ ಅನಧಿಕೃತವಾಗಿ ಯೋಗ ಕ್ಲಾಸ್ ನಡೀತಾ ಇದೆ ಮೇಲೆ. ವೆರಿಫೈ ಮಾಡಿ ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ BBMP ಕಚೇರಿ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಬೀದಿ ಬದಿ ಯಾರು ಜಿಲ್ಲಾ ಪಂಚಾಯತಿ ಕಡೆಯಿಂದ ಆಗಿದೆ ಅಂತ ಸರ್, ನಿಮ್ಮ BBMP ಲಿಮಿಟ್ ಅಲ್ಲಿ ನಿಮ್ಮ ಕಚೇರಿಯಿಂದ ಅಥವಾ ಈ ಭಾಗದಿಂದ ಏನಾದ್ರು ಸರ್ಕಾರದಿಂದ ಇದು ಮಾಡ್ತಾ ಇದ್ದಾರೆ, ಅದು ಕ್ಯಾಂಪ್ ನಡೆಸ್ತಾ ಇದ್ದೀರಾ ಸಾರ್ವಜನಿಕವಾಗಿ? ಇಲ್ಲ, ಅದನ್ನ ಇಲ್ವಾ? ಬಟ್ ಅದು ಯಾರು ಕೊಡ್ತಿದ್ದಾರೆ ನಮ್ಗೆ ಅದ್ರ ಮಾಹಿತಿ ಇಲ್ಲ. ನನಗೆ ಬೇರೆಯವರು ಕೇಳಿ ನೋಡಿ ವೆರಿಫೈ ಮಾಡ್ಬೇಕು. ತಗೊಂಡಿಲ್ಲ, ವೆರಿಫೈ ಮಾಡ್ಬೇಕಷ್ಟೇ. ನಾನು ಕೇಳ್ತೇನೆ 3 ತಿಂಗಳಾಗಿದೆ ಏನ್ ಮಾಡ್ತಾ ಇದ್ದೀರಾ ಅಂತ. ವೆರಿಫೈ ಮಾಡ್ಬೇಕಷ್ಟೇ. ಇನ್ನೂ ಯಾರಾಗಿದೆ ಏನ್ ಮಾಡ್ತಾ ಇದ್ದೀರಾ? ಹೆಂಗ್ ವೆರಿಫೈ ಮಾಡ್ತೀರಾ? ಇನ್ನು ಯಾರು ದೂರ ಕೊಟ್ಟಿಲ್ಲ, ಇನ್ನು ಯಾರು ಬಂದು ದೂರ ಕೊಟ್ಟಿಲ್ಲ. ದೂರ ಕೊಟ್ಟಿದ್ದೀವಿ. ಅಲ್ಲಲ್ಲ, ಇನ್ನು ಹಿಂದೆ ತನಕ 3 ತಿಂಗಳ ತನಕ ಅವ್ರ ತಲೆ ಮೇಲೆ ನಡೀತಾ ಇದೆ ಅಕ್ರಮವಾಗಿ. ಹಾಗಾಗಿ ಯಾರು ದೂರ ಕೊಟ್ಟಿಲ್ಲ. ಯಾರು ಪ್ರಭಾವಿಗಳು, ರಾಜಕಾರಣಿಗಳದ್ದು ಅದು ಗೊತ್ತಿಲ್ಲ ನಿಮ್ಗೆ ಏನು ಗೊತ್ತಿಲ್ಲದೆ ನಿಮ್ಗೆ ಇದು ಮೇಡಮ್ ನಾನು ಒಂದ್ ನಿಮಿಷ ಮಾತಾಡ್ಬಾರ್ದು. ಸೀಟಲ್ಲ ಎಲ್ಲ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು. ನಾನು ಹೊಸದಾಗಿ ಬಂದಿರೋದು ಈಗ, ಮತ್ತೆ ಹೆಂಗ್ ಬೇಕಂತ ಮಾಹಿತಿ ಕೊಡಿ. ಏನ್ ಬೇಕು ಮಾತಾಡ್ಕೊಂಡು ಹೆಂಗ್ ಬೇಕಂತ ಮಾತಾಡ್ತಾ ಇಲ್ಲ. 3 ತಿಂಗಳಾಗಿದೆ ನೀವು ಬಂದು ಮೇಲ್ಗಡೆದು ನಡೀತಾ ಇರೋದು. ನಾವು ಬಂದು 3 ತಿಂಗಳಾಗಿದೆ. ನೀವು ಇದನ್ನ ಎಲ್ಲರೂ ಬೇಡಬೇಡಿ. ಈಗ ಅದು ನೀವು 3 ತಿಂಗಳು ಬರೋದು ನಡೀತಾ ಇತ್ತು. ಈ ಅಂಗಡಿಗಳು ಈಗ ನಿನ್ನೆ ಮಂದಿ ಸ್ಟಾರ್ಟ್ ಮಾಡ್ತಾ ನಿನ್ನೆ ಮೊನ್ನೆ ಈಗ ನೆನ್ನೆನೋ ಒಂದು ಹಾಕಿದಾರೆ ಗೊತ್ತಾ? ಮೊನ್ನೆ ಮೊನ್ನೆ ಒಂದು ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಮೊನ್ನೆ ಒಂದು ಹಾಕೊಂಡು ಹೋಗಿದ್ದಾರೆ. ಪಬ್ಲಿಕ್ ಬಂದಾಗ ರಿಂಗ್ ರೋಡ್ ನಾವು ಪ್ರೆಸ್ ಮಾಡಿದ್ರೆ ಯಾವುದು ನಾವು ಮಾಡ್ಲಿಲ್ಲ. ಆಯ್ತಾ? ಯೋಗ ಕ್ಲಾಸ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಬೇಕು. ಮತ್ತೊಂದು ಇನ್ನೊಂದು ನೀವು ಹೇಳ್ತಾ ಇದ್ದಾರೆ, ನೀವು 177 ವಾರ್ಡ್ ಅಲ್ಲಿ ಎಷ್ಟು ಗ್ರಂಥಾಲಯಗಳಿದ್ದಾವೆ ಗೊತ್ತಿಲ್ಲ. ಗ್ರಂಥಾಲಯಗಳು ಎಷ್ಟಿದಾವೆ? ಈಗ ಯೋಗ ಕ್ಲಾಸ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಗ್ರಂಥಾಲಯಗಳು ಎಷ್ಟಿದಾವೆ? ಯಾಕೆ ನಮ್ಮಲ್ಲಿ ಯಾರು ಓದುವಂತ ವಿದ್ಯಾವಂತರು ಯಾರು ಇಲ್ವಾ? ಇದಲ್ವಾ? ಈಗ ನನ್ನಂತವ್ರು, ಸಂದೀಪ್ ಅಂತವ್ರು, ಮತ್ತೆ ನವೀನ್ ಅಂತವ್ರು ಇಂಥವ್ರು ಬಂದು ಓದಲ್ವಾ? ಯಾಕೆ ಗ್ರಂಥಾಲಯ ಇಲ್ಲ ಇಲ್ಲಿ? ಗೊತ್ತಿಲ್ಲ. ಗ್ರಂಥಾಲಯ ಏನಕ್ಕೋಸ್ಕರ ಮಾಡಿರ್ತಾರೆ ಅಲ್ವಾ? ಪ್ರತಿಯೊಂದು ತಿಳ್ಕೊಳ್ಳೋದಕ್ಕೆ, ನಮ್ಗೆ ಕಾನೂನು ತಿಳ್ಕೊಳ್ಳೋದಕ್ಕೆ, ಮತ್ತೊಂದು ಇನ್ನೊಂದು ನಮ್ಮ ಇದ್ರಲ್ಲಿ ಕರ್ನಾಟಕದಲ್ಲಿ ನಡೆದಿರೋದು, ಪ್ರಪಂಚದಲ್ಲಿ ನಡೆದಿರೋದು, ಪ್ರತಿಯೊಂದು ಗ್ರಂಥಾಲಯದಲ್ಲಿ ಇನ್ನೊಂದಿಷ್ಟು ಮತ್ತೊಂದು ಸ್ಟೋರಿಗಳೆಲ್ಲ ನೋಡಿ ಕಲಿಯೋದಕ್ಕೆ. ಮತ್ತೆ ಗ್ರಂಥಾಲಯನೇ ಇಲ್ಲ, ಯೋಗ ಕ್ಲಾಸಿಗೆ ಕೊಟ್ಟಿದ್ದೀರಾ, ನಿಮ್ ಪರ್ಮಿಷನ್ ಇಲ್ಲ ಅಂತೀರಾ? ಗೊತ್ತಿಲ್ಲ, ಮಾಹಿತಿ ಇಲ್ಲ. 3 ತಿಂಗಳು ಆದ್ರೂ ಮಾಹಿತಿ ತಗೊಳಕ್ಕಾಗ್ಲಿಲ್ಲ. ಮತ್ತೆ ಜಿಲ್ಲಾ ಇದರಿಂದ ಆಗಿದೆ ಅಂತ ಹೇಳಿದ್ರಿ ನನಗೆ. ಅಂಜಲಿ ಮೇಡಮ್, ಕನ್ಸ್ಟ್ರಕ್ಷನ್ ಮಾಡಿದ್ದು ಸರ್ಕಾರಿ ಅನುದಾನದಲ್ಲೇ ಅಲ್ವಾ? ಸರ್ಕಾರದಲ್ವಾ ಮೇಡಮ್? ಈ ವಾರ್ಡ್ ಅಲ್ಲಿ ಇರೋದು ನೀವು, ಈ ಜಯನಗರ ಅಧ್ಯಕ್ಷರಾಗಿರೋದು ನೀವು. ದಯವಿಟ್ಟು ಇದಕ್ಕೆ ಏನ್ ಬೇಕಾದ್ರೂ ನಾವು ಸಹಾಯ ಮಾಡ್ತೀವಿ. ಒಂದು ಗ್ರಂಥಾಲಯ ಇರಲಿಲ್ಲ, ಅದನ್ನ ವ್ಯವಸ್ಥೆ ಗ್ರಂಥಾಲಯ ಮಾಹಿತಿ ಅದನ್ನ ದೂರ ಕೊಡಿ. ಅವ್ರು ಕೇಳ್ತಾರ ಅರ್ಜಿ ಅಲ್ಲ, ಅವ್ರು ಕೇಳ್ತಾರ ಇದನ್ನೆಲ್ಲ ಸರಿಪಡಿಸ್ಬಿಟ್ಟು ಬಡವರು ರೋಡ್ ಅಲ್ಲಿ ಹಾಕೊಂಡಿದ್ದಾರಲ್ಲ
ಓಕೆನಾ ಸರ್? ಸರ್ ಒಂದ್ ನಿಮಿಷ ನೋಡಿ, ಇದನ್ನೇ ಹೇಳ್ತಾ ಇದೀವಿ. ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ, ಸಾಹೇಬ್ರು ಬಂದು 3 ತಿಂಗಳಾಗಿದೆ, ಅವ್ರಿಗೆ ಮಾಹಿತಿ ಇಲ್ಲ. ಅಲ್ಲಿ ಅಂದ್ರೆ ಈ ಸರೌಂಡಿಂಗ್ ಅಲ್ಲಿ ಅವ್ರಿಗೆ ಏನೇನಿದೆ, ಸರ್ಕಾರ ಇವರ ಆಫೀಸ್ಗೆ ಸಂಬಂಧಪಡುವಂತದ್ದು ಏನಿದೆ ಅನ್ನೋದು ಇವ್ರಿಗೆ ಮಾಹಿತಿ ಇಲ್ಲ. 3 ತಿಂಗಳಾಗಿದೆ. ಅದ್ರ ಬಗ್ಗೆ 3 ತಿಂಗಳು ಸಂಬಳ ಬೇಕಾದ್ರೆ ತಗೊಂಡಿರ್ತಾರೆ, ಆದ್ರೆ ಮಾಹಿತಿಗಳು ಮಾತ್ರ ಇರಲ್ಲ. ಇದೆಷ್ಟು ಚೆನ್ನಾಗಿರುತ್ತೆ ನೋಡಿ. ಆದ್ರೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಮಾಹಿತಿ ಗೊತ್ತಿರುತ್ತೆ, ಆದ್ರೆ ಅವ್ರು ಹೇಳಕ್ ಆಗಲ್ಲ. ಗೊತ್ತು ಅವ್ರಿಗೆ ಪ್ರಭಾವಿ ವ್ಯಕ್ತಿಗಳು ಯಾರೋ ನಡೆಸ್ತಾ ಇರ್ತಾರೆ ಇಲ್ಲಿ, ಅವ್ರಿಗೆ ಬರೋದು ಬಂದಿಲ್ಲ. ಅವ್ರ ಪ್ರಭಾವಿ ವ್ಯಕ್ತಿಗಳು ನಡೆಸ್ತಾ ಇರ್ತಾರೆ. ನಾವು ಅವ್ರ ವಿಷಯಕ್ಕೆ ತಲೆ ಹಾಕೋದ್ ಬೇಡ ಅಂತ ಹೆಚ್ಚು ಮಲಗಿರ್ತಾರೆ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರು ಕೇಳೋನಿಲ್ಲ, ಇದ್ ಮಾಡೋನಿಲ್ಲ. ಅದನ್ನ ಬಂದ್ಬಿಟ್ಟು ಕೇಳೋದಕ್ ಬರ್ತಾ ಇದಾರೆ. ಅದಕ್ಕೊಂದ್ ಸ್ವಲ್ಪ ಮಾರ್ಷಲ್ಗಳಂತ ಅವ್ರಿಗೆ ಆರ್ಮಿ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ. ಮನೇಲಿರೋ ಕಳ್ಳರನ್ನ ಬಿಟ್ಬಿಟ್ರು, ರೋಡ್ ಅಲ್ಲಿ ಇರೋ ಸಣ್ಣ ಪುಟ್ಟ ಏನೋ ಅಲ್ಲಿ ಇಲ್ಲಿ ಹಾಕೊಂಡ್ ತಿನ್ನೋರ್ನ ಹೋಗಿ ಆರ್ಮಿ ಡ್ರೆಸ್ ಹಾಕ್ಬಿಟ್ಟು ಗನ್ನು ಕೊಟ್ಟಿಲ್ಲ ಅಷ್ಟೇ. ದಯವಿಟ್ಟು ಇದೆಲ್ಲ ನಿಲ್ಬೇಕು. ಪ್ರಭಾವಿಗಳು ಏನೇನ್ ಮಾಡ್ತಾ ಇದಾರೆ ಅದನ್ನ ನಿಲ್ಸೋಂತ ಕೆಲಸ ಇವ್ರು ಮಾಡ್ಬೇಕು. ಇವ್ರಿಗೆ ಅಷ್ಟು ಶಕ್ತಿ ಇದ್ರೆ, ಅಷ್ಟು ಇವ್ರು ನಮ್ಗೆ ಹೇಳಿದ್ರಲ್ಲ ಮೇಲೆ ನೀವು ಜೋನಲ್ ಕಮಿಷನರ್ ಹತ್ರ ಹೋಗಿ ಅಂತ, ಇದನ್ನೆಲ್ಲ ಹೋಗ್ಲಿ ಸಿಎಂ ವರ್ಗು ತಗೊಂಡ್ ಹೋಗ್ಲಿ. ಕಂದಾಯ ಇಲಾಖೆ ಅದು ನಮ್ಮ ಇವ್ರಲ್ವಾ, ಕೃಷ್ಣ ಬೈರೇಗೌಡ್ರೆ ಇದು ಅವ್ರಿಗೆ ಬರ್ತದ? ಬೆಂಗಳೂರು ಆದ್ರೆ ಡಿ.ಕೆ. ಶಿವಕುಮಾರ್ ಬರ್ತದೆ ಅಭಿವೃದ್ಧಿ, ಇದು ಕಂದಾಯ ಎಲ್ಲ ಬಂದು ಕೃಷ್ಣ ಬೈರೇಗೌಡ್ರಿಗೆ ಬರ್ತದೆ. ನಮಸ್ಕಾರ ಸ್ವಾಮಿ, ನೀವ್ ಹೇಳ್ತಾ ಇದೀರಲ್ಲ ಬಡವರ ಬಗ್ಗೆ ನಿಮ್ಗೆ ಇರೋ ಕಾಳಜಿ ನಾನ್ ನೋಡಿದೀನಿ. ಆದ್ರೆ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಅದನ್ನ ದಯವಿಟ್ಟು ನೀವು ಒಂದು ಟ್ರೈನಿಂಗ್ ಕೊಟ್ಟು, ಇಲ್ಲ ಒಂದು ಸ್ಕೂಲ್ ಒಂದು ಓಪನ್ ಮಾಡಿ ಅವ್ರಿಗೆ ದಿನಕ್ಕೆ 2 ಅವರ್ ಅದನ್ನ ಟ್ರೈನಿಂಗ್ ಕೊಡಿ ಅಂತ ಕೆಲಸನ ಮಾಡಿ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ರಾಜಕೀಯ ಪ್ರಭಾವಕ್ಕೊಳಗಾಗಿ ಈ ಕೆಲಸಗಳನ್ನ ಮಾಡಕ್ಕೇನೋ ಆಯ್ಕೊಂಡ್ ತಿನ್ನೋರ್ನ ಹಿಡ್ಕೊಂಡು ಅದೇನೋ ಕಟ್ ಮಾಡಿದ್ರು ಅನ್ನೋ ತರ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಆ ಕೆಲಸ ನಡಿಬಾರ್ದು. ಇಲ್ಲೇ ನೋಡಿ, ನಿಮ್ಮ ಸರ್ಕಾರಿ ಬಿಲ್ಡಿಂಗ್ ಅಲ್ಲೇ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಯೋಗ ಕ್ಲಾಸ್ ಏನೋ ಸರ್ಕಾರಿ ಪಟ್ಟಿದ್ದೇ ಅಲ್ಲ, ಅದು ಯಾರೋ ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ನಡೆಸ್ತಾ ಇದ್ದಾರೆ. ಅವ್ರ ಕೈ ಚಾಲಗಳು ಆಗ್ಬಿಟ್ಟು ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ನೆಕ್ಸ್ಟ್ ಏನಾದ್ರು ಪ್ರಮೋಷನ್ ಇಲ್ಲ ಬೇರೆ ಏನಾದ್ರು ತೊಂದರೆಗಳಾಯ್ತು ಅಂದ್ರೆ ಅವ್ರು ಬೇಕಾಗ್ತಾರೆ ಅನ್ನೋದು. ಈ ಅಡ್ನಾಡಿ ಕೆಲಸಗಳನ್ನ ಅಧಿಕಾರಿಗಳು ಬಿಡ್ಬೇಕು. ಬಿಟ್ಟು ಮಾನವೀಯತೆಯಿಂದ ಅಧಿಕಾರ ಸರ್ಕಾರಿ ಕೆಲಸ ಸಿಕ್ಕಿರೋದು, ಅಧಿಕಾರನ ಸಾರ್ವಜನಿಕರಿಗೆ ಏನೇನು ಅವರಿಂದ ಸವಲತ್ತು ಬರ್ತದೆ ಅದನ್ನೆಲ್ಲ ಕೊಟ್ಟು ಅವ್ರ ಮುಖದಲ್ಲಿ ಖುಷಿ ಪಡೋದನ್ನ ನೋಡಿ ಸಂತೋಷಗಿರೋನೇ ಅಧಿಕಾರಿ. ಅದನ್ನ ಬಿಟ್ಟು ಹಿಂದೆಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆಯಿಂದ ಏನ್ ಬರ್ತದೆ, ನನ್ನ ಹೆಂಡತಿಗೆ ಇವತ್ತೇನ್ ತಗೊಳ್ಳೋಣ, ನನ್ನ ಮಕ್ಳಿಗೆ ಇವತ್ತೇನ್ ಮಾಡೋಣ ಅನ್ನೋ ಅಧಿಕಾರದಲ್ಲಿ ಇರುವಂತವ್ರನ್ನ ದಯವಿಟ್ಟು ತರಾಟೆಗೆ ತಗೊಂಡು ಅಂತವ್ರನ್ನ ಕೆಳಗಿಳಿಸೋ ಕೆಲಸದಿಂದ ತೆಗೆಯುವಂತ ಕೆಲಸನ ನೀವು ಇನ್ಮೇಲೆ ಮಾಡ್ಬೇಕು. ಈ ವಿಡಿಯೋನ ನಿಮ್ಗೂ ಲಿಂಕ್ ಹಾಕಿ ಕಳಿಸ್ತೀನಿ. ಇದೇ BBMP ಕಚೇರಿ ಸರ್, ತೋರ್ಸ್ಕೊಂಡ್ ಬಂದ್ಬಿಡಿ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇರೋದು. ಅವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಮೇಲೆ ಅಂಟಾಗಲ್ಲ ಕೇಳ ಎಲ್ಲಿ ಸ್ವಲ್ಪ ಅವ್ರಿಗೆ ಹೆಸರಿಗೆ ಬೇರೆ ಕಡೆ ಮಾಡ್ಕೊಂಡು ಗ್ರಂಥಾಲಯ ಮಾಡ್ರಿ, ಗ್ರಂಥಾಲಯ ಇಲ್ಲ ಇಲ್ಲ ಕಣ, ನೀವು ಕೇಳಿದ್ರೆ ಮಾಹಿತಿ ಇಲ್ವಲ್ಲ. ಎಷ್ಟು ಜನ ಇದ್ದಾರೆ ಹೊರಗಡೆ? ಇದ್ದಾರೆ, ತುಂಬಾ ಜನ ಇದ್ದಾರೆ. 30 ಜನ ಮೇಲೆ ಇದ್ದಾರೆ. ಫುಲ್ ಇದ್ದಾರೆ. ಇಲ್ಲಿನ ಪರಿಸ್ಥಿತಿ ಇದೆ. ಇಲ್ಲಿನ ಪ್ರಭಾವಿಗಳ ಚೇಲಗಳಾಗಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ನಮ್ಮದೇ ತೆರಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಮೇಲ್ಗಡೆ ಅವ್ರಿಗೆ ಯಾಕೋ ಬೇಕಾಗಿರುವಂತವ್ರನ್ನ ಕರ್ಕೊಂಡ್ಬಂದು ಯೋಗ ಕ್ಲಾಸ್ ಮಾಡಿಸ್ತಾ ಇದ್ದಾರೆ. ಆದ್ರೆ ಈ ಸುತ್ತಮುತ್ತ ಗಾಡಿಗಳಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರಿಸ್ತಾ ಇದೆ. ಅದರಲ್ಲೇ ತೋರಿಸಿ
ತಗೋ. ಸರ್, ನಮಸ್ಕಾರ. ಪೊಲೀಸ್ ಕಂಪ್ಲೇಂಟ್ ಕೊಡು, ನಮಗೂ ಗೊತ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಇದೇ ಬಿಬಿಎಂಪಿ ಕಚೇರಿನಲ್ಲಿ ಕೆಳಗಡೆ ಆಫೀಸ್ ಇದೆ, ಮೇಲ್ಗಡೆ ಯೋಗ ಕ್ಲಾಸ್ ನಡೀತಿದೆ. ನಾನು ಹೇಳಿಲ್ವಾ ನಾನು? ಪರಿಶೀಲನೆ ಮಾಡಿ ಕೊಡ್ತೀನಿ ಅಂತ ನಾನು ಹೇಳ್ದೆ ತಾನೇ ನಾನು. ಪರಿಶೀಲನೆ ಮಾಡಿ ಹೇಳಿದ್ದೆ. ಮತ್ತು ಹೆಂಗಾಗಿ ಮಾತಾಡ್ದೆ? ಇವ್ರು ಸ್ವಂತ ವಿಚಾರ ಮಾಡ್ತೀನಿ ಹೇಳಿದ್ದೀನಿ ನಾನು. ಅದನ್ನ ಮಾತಾಡ್ತಾ ಇದ್ದೀನಿ ನಾನು. ಇವ್ರು 3 ತಿಂಗಳಾಗಿದೆ, ಇವ್ರು ಗೊತ್ತಿಲ್ಲಂತೆ. 3 ರೋಡಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನು ಕೈಕೊಂಡ್ ತಿನ್ನೋ ತರ ಏನು ದುಡ್ಕೊಂಡ್ ತಿಂತಾ ಇದಾರೆ. ಫುಟ್ಪಾತ್ ನಮ್ಮ ಐ ಆಫೀಸರ್ ತೆಗಿತಾರೆ ನಾವು. ಫುಟ್ಪಾತ್ ವರ್ಷಿದ್ದಾರೆ. ಯಾಕೆ ತಾನೇ ಕೇಳ್ತಾರೆ? ಮಾತಾಡ್ತಾನೆ ಸಮಾಧಾನ ಮಾತಾಡ್ತಿರ್ತಾನೆ. ಏನು ನೋಡಿ ಅದಕ್ಕೆ ಮಾತಾಡ್ತಾ ನಾನೇನು ಮಾತಾಡ್ತಾ ಇಲ್ಲ. ಕೊಟ್ಟಿದ್ದೀವಲ್ಲ, ಕೊಟ್ಟಿದ್ದೀನಿ ನಾನು. ಅದೇನೇ ಇಲ್ಲ ಅಂತ ಹೇಳಿ ಇಷ್ಟೊತ್ತು ಸಮಾಧಾನ ಮಾತಾಡಿದ್ದೀನಿ, ಕೊಟ್ಟಿದ್ದೀನಿ ಅವಶ್ಯಕತೆ ಇಲ್ಲ. ನಾವು ಹೇಳಿದ್ವಿ. ಮತ್ತೆ ಪದ ಪದ ಕೇಳ್ತಾರೆ. ಏನ್ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅದೇನೇ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಮಾಡಿ ಹೇಳ್ತೀನಿ. ಅದನ್ನು ಹೇಳಿದ್ದೀನಿ ನಾನು. 3 ತಿಂಗಳಾಗಿದೆ. ಹೇಳಿದ್ದೀನಿ ವಿಚಾರ ಮಾಡ್ಕೊಡ್ತೀನಿ. ಅದನ್ನು ಬಿಟ್ಟು ಅದೇ ತಾನೇ ಹೇಳ್ತಾರೆ. ನಾನು ಹೇಳ್ತಾರೆ ನೋಡಿ, ನಾವು ಬೇಕಾಗಿ ಝೋನಲ್ ಕಮಿಷನರ್ಗೆ ಕಾಲ್ ಮಾಡಪ್ಪ. ನಿಮ್ ಝೋನಲ್ ಕಮಿಷನರ್ ಮಾಡ್ತೀವಿ, ನಾವು ಹೇಳಿದ್ವಲ್ಲ ಮಾಡ್ತೀವಿ. ಇಲ್ಲ ಕಮಿಷನರ್ ನಂಬರ್ ಕೊಡಿ, ಸರಿಗೆ ಮಾಡೋಣ. ಆಫೀಸಿಗೆ ಹೋಗಿ ಮಾತಾಡಿ, ಆಫೀಸಿಗೆ ಹೋಗಿ ಮಾತಾಡಿ, ನಂಬರ್ ಕೊಡಿ, ಮಾತಾಡಿ. ನಿಮ್ಮ ತಲೆ ಮೇಲೆ ನಡೀತಾ ಇದೆ ನೀವು ಅಕ್ರಮ. ಇದರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತೀರಾ, ನಿಮ್ಮ ಜವಾಬ್ದಾರಿಗೆ ತಕ್ಕಂತ ಮಾತಾಡಿ. ಏನು ಇಷ್ಟೊಂದು ಕೊಡಿ, ನಾವು ಮಾಡ್ತೀವಿ ಹೇಳಿದ್ವಿ. ಮತ್ತೆ ಹೆಂಗ್ ಮಾತಾಡಿದ್ರೆ ಗೊತ್ತಾ? ನೀವು ಎಷ್ಟೊತ್ತು ಫಲನೆ ಮಾತಾಡ್ರಿ. ನೀವು ಇವ್ರ ಹೆಂಗ ಮಾತಾಡ್ರಿ? ಯಾರು ಮಾತಾಡ್ರಿ? ಇವನ್ನೆಲ್ಲ ಮಾತಾಡ್ದೆ ಕೆರಡೆ ಮಾತಾಡ್ಲಿವ ನಾನು? ಒಳ್ಳೆ ಮಾತಾಡ್ಲಿಲ್ವಾ? ಹೇಳಿ. ಕೇಳಿದ ಇಷ್ಟೇ ಮಾತಾಡ್ರಿ. ನೋಡಿ, ಕೆಟ್ಟ ಮಾತು ಬಳಸಿಲ್ಲ, ಅಸಂವಿಧಾನಕವಾಗಿ ಮಾತಾಡಿಲ್ಲ. ಅವ್ರ ವಾಯ್ಸ್ ಇರೋದಂಗೆ ಅವ್ರು ಮಾತಾಡಿಲ್ಲ. ಕೆಟ್ಟ ಭಾಷೆ ನೀವು ಮಾತಾಡೋದು ಅವ್ರ ಮಾತಾಡೋದು ಬಾರಿ ವ್ಯತ್ಯಾಸ ಇದೆ. ನೀವು ಮಾತಾಡ್ರಿ, ಮುಗಿಸ್ಬಿಡಲ್ಲ. ಈಗ ಮೇಲ್ಗಡೆ ನಡೀತಾ ಇರೋ ಅಕ್ರಮನ ಇದನ್ನೆಲ್ಲ ಕ್ಲಿಯರ್ ಮಾಡಿ ಸರ್. ಆಮೇಲೆ ಬೀದಿ ಬದಿ ವ್ಯಾಪಾರಕ್ಕೆ ಬನ್ನಿ. ಇದನ್ನ ಸಿಎಂ ಎಲ್ಲದಕ್ಕೂ ನಿಮ್ಗೆ ಸಂಬಂಧಪಟ್ಟ ಇಲಾಖೆಗೂ ಲಿಂಕ್ ಹಾಕಿರ್ತೀವಿ, ಮೇಲ್ಗಡೆನೂ ಲೈನ್ ಮಾಡಿದೀವಿ. ಆಯ್ತಾ? ಇದನ್ನೆಲ್ಲ ಅಕ್ರಮನ ನಿಲ್ಲಿಸ್ಬಿಟ್ಟು ಬೀದಿ ಬದಿ ವ್ಯಾಪಾರ ಹತ್ರ ಬನ್ನಿ. ಮೊದಲನೇದಾಗಿ ನಿಮ್ಮ ತಮ್ಮ ಇಂಪ್ರೆಷನ್ ಎಲ್ಲ ಏನೇನ್ ಬೇಕಲ್ಲ ನಿಮ್ಮ ಸಮಾಜ ಕೆಲಸ ನಾವೆಲ್ಲ ಹೇಳೋದು, ನಿಮ್ಮ ಜವಾಬ್ದಾರಿ ಅದು. ನಮ್ಮಲ್ಲಿ ಫಾಸ್ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಲಾಗಿನ್ ಮಾಡಿ ಬೆಳಿಗ್ಗೆ ನಾವು ಲಾಗಿನ್ ಮಾಡಿದ್ರೆ ಫಾಸ್ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಮೊಬೈಲ್ ಕೊಟ್ಟಿದ್ದಾರೆ, ಆಫ್ ಮಾಡಿದ್ದಾರೆ. ಇನ್ನೂ ಈಸಿ ಆಯ್ತು. ಆ ಟೈಮ್ ಬರ್ಲೇಬೇಕು, ಮನೆ ಮಾಡಿಗೆ ಆಗಲ್ಲ. ಅಲ್ಲ ರಮೇಶ್ ಇಲ್ಲಿ ಎಲ್ಲಿಂದ ಸರ್ ಬರೋದು? ನೀವು ಯಾವ ವ್ಯಾಪ್ತಿಯಿಂದ ಬರ್ತೀರಾ? ನೀವು ಎಲ್ಲಿಂದ ಬರೋದು? ಈಗ ನಮ್ಗೆ 100 ಮೀಟರ್ ರೇಂಜ್ ಕೊಟ್ಟಿದ್ದಾರೆ. ಕರೆಕ್ಟಾ? 100 ಮೀಟರ್ ರೇಂಜ್ ಕೊಟ್ಟಿದ್ದಾರೆ. ಒಳಗೆ ಬಂದು ಇದಾಗ್ತೀವಿ, ಇಲ್ಲ ಒಂದು ಅಡ್ರೆಸ್ ಸಿಗಲ್ಲ, ಆ ತರ ಸಿಸ್ಟಮ್ ಮಾಡಿದ್ದಾರೆ. ನೀವು ಎಲ್ಲಿಂದ ಬರ್ತೀರಾ? ಬರೀ ಚಾನ್ಸೇ ಇಲ್ಲ. ನೀವು ಅಲ್ಲಿ ಆಗಲ್ಲ, ಎಲ್ಲೂ ಮಾಡಿದಾಗಲ್ಲ. ಆಯ್ತಾ? ಎಲ್ಲಿಂದ ಬರ್ತೀರಾ? ಯಾಕೆ ಹೇಳಿ? ನಿಮ್ಮ ಮನೆ ಇಲ್ಲಿ ಉದ್ರಳ್ಳಿ. ಉತ್ರಳ್ಳಿಯಿಂದ ಈ ಭಾಗದಲ್ಲಿ ಇರ್ಬೇಕಂತ ಆಯ್ತಲ್ಲ. 7 ಕಿಲೋಮೀಟರ್ ಒಳಗಡೆ ಇರಬೇಕು ಏನಂತ ಸರ್ಕಾರದ ಆದೇಶ ಇದೆಯಲ್ಲ. ನಿಮ್ಮ ವ್ಯಾಪ್ತಿ, ನಿಮ್ಮ ಯಾವುದೇ ಸರ್ಕಾರಿ ಅಧಿಕಾರಿಗಳು ಆ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾರೆ. ನಮ್ಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬಿಡ್ರಿ. ಎಲ್ಲಿ ಬೇಕು ಅಲ್ಲೇ ಮಾಡ್ಕೊಳ್ಳಿ, ನಾವು ಜಾಗಕ್ಕೆ ಮಾಡ್ಕೊಳ್ಳಿ. ಅದನ್ನೇ ಇರೋದು ಮಾಡ್ಕೊಳ್ಳಿ. ಹೆಂಗಿದೆ ಅಂದ್ರೆ ಎಲ್ಲ ಮತ್ತೆ 7 ಕಿಲೋಮೀಟರ್ ಒಳಗೆ ಇರ್ಬೇಕು ಅಂದ್ರೆ ಅಲ್ಲ ಬರಬೇಕು, ಕೆಲಸ ಮಾಡಕ್ ಹೋಗ್ಬೇಕು. ಕಾನೂನು ಮಾತಾಡೋದಾದ್ರೆ ಕಾನೂನೇ ಮಾತಾಡ್ತೀವಿ ಸರ್. ನೀವು ಹಂಗಂದ್ರೆ ಈ ಸರೌಂಡಿಂಗ್ ಅಲ್ಲೇ ಇರಬೇಕು ಅನ್ನೋದಿದೆ. ನೀವು ಮನೆ ಖಾಲಿ ಮಾಡ್ಕೊಂಡ್ ಸರೌಂಡಿಂಗ್ ಅಲ್ಲಿ ಇದ್ಬಿಡಿ. ನೀವು ನಿಮ್ ಕಡೆಯಿಂದಾನೇ ಸ್ಟಾರ್ಟ್ ಆಗ್ಬಿಡಿ. ಪರ್ಫೆಕ್ಟ್ ಕಾನೂನು. ಈ ಅಕ್ರಮ ಏನ್ ಮೇಲ್ ನಡೀತಾ ಇರೋ ಇದು ಎಲ್ಲ ಖಾಲಿ ಮಾಡಿಸ್ಬಿಡಿ. ಒಂದೇ ಒಂದು ಅಂಗಡಿ ಇಲ್ದ ನಾವು ಮಾಡ್ಬಿಡ್ತೀವಿ. ನಿಮ್ಮ ಅಂಗಡಿಗಳನ್ನು ಈ ಜನ್ಮದಲ್ಲಿ ಈ ಸರ್ಕಾರ
ಮೇಡಮ್ ಅದನ್ನ ಯಾವ ರೀತಿ ಹೇಳಿದ್ರೆ ಅದಕ್ಕೆ ಹೇಳೋಣ. ಸರ್ ಇವಾಗ ನಾವು ಇಲ್ಲಿ ಬೀದಿ ಬದಿ ವ್ಯಾಪಾರ ಖಾಲಿ ಮಾಡ್ಸಕ್ ಬಂದಲ್ಲ ಏನ್ ಆದೇಶದ ಮೇರೆಗೆ ಬಂದ್ವಿ? ಸಾಕಷ್ಟೇ ಸಿಂಪಲ್. ಆದೇಶ. ನೆಕ್ಸ್ಟ್ ಅದು ಮಾತಾಡೋಣ. ಇವಾಗ ಅವ್ರಿಗೆ ನಾವು ಅರ್ಜಿ ಕೊಡಿ, ಇವಾಗ ಕೊಟ್ಟಿರೋದು ಏನಿದೆ ಅರ್ಜಿ ಕೊಡಿ, ಇದಕ್ಕೆ ಅವ್ರು ಮುಂದೆ ನಾವು ಏನ್ ಕ್ರಮ ತಗೊಂಡ್ ಬರ್ತಾರೋ ಅದ್ರ ಮೇಲೆ ನೆಕ್ಸ್ಟ್ ಮಾತಾಡೋಣ. ಇವಾಗ ಅವ್ರು ಏನು ನಾವು ಇವಾಗ ಹೇಳಿದೀವಲ್ಲ, ಈ ಭಾಗದಲ್ಲಿ ಯಾರೆಲ್ಲ ಸರ್ಕಾರಿ ಜಾಗಗಳು ಇವ್ರು ಹೇಳಿದ ಕೆರೆ, ಕುಂಟೆ, ರಾಜಕಾಲುವೆಗಳು ಪ್ರತಿಯೊಂದು ಇವ್ರು BBMP ಲಿಮಿಟ್ ಅಲ್ಲಿ ಬರುತ್ತೆ, ಅದನ್ನೆಲ್ಲ ಇವ್ರು ತೆರವುಗೊಳಿಸ್ಕೊ ಬರ್ಲಿ. ನೆಕ್ಸ್ಟ್ ಫೈನಲ್ ಎಂಟ್ಗೆ ಅಂಗಡಿಗಳಿಗೆ ಬರ್ಲಿ, ಅದನ್ನ ಆಮೇಲೆ ಮಾತಾಡೋಣ. ಅವ್ರು ಅದನ್ನ ಮಾಡ್ಕೊಂಡ್ ಬಂದಾಗ ನೀವು ಇನ್ನೂ ಕೆಲವೊಂದು ಮಾಹಿತಿ ತೆಗೆಯೋದಿರುತ್ತೆ. ಮಾಹಿತಿ ತಗೊಂಡು ಆ ರೀತಿ ಅದನ್ನ ತೋರಿಸಿ. ಅದನ್ನೆಲ್ಲ ಮಾಡಿದಾದ್ಮೇಲೆ ಅವ್ರ ಕಾರ್ಯಪ್ರವೃತ್ತಿ ಅವರ ಒಂದು ಇದ್ರಲ್ಲಿ ಚೌಕಟ್ಟಲ್ಲಿ ಅವ್ರು ಹೇಗ್ ಕೆಲಸ ಮಾಡ್ಬೇಕು ಮಾಡ್ಲಿ ಅವ್ರು. ಆಯ್ತಾ? ಅದಕ್ಕೆ ನಾವು ಅಡ್ಡಿಪಡಿಸೋದಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದು ಬಿಡ್ಲಿ. ಯಾವುದೇ ಸರ್ಕಾರಿ ಅಧಿಕಾರಿಗಳು ಈ ಒಂದು ಇದನ್ನ ಯಾರೇ ಕಂಪ್ಲೇಂಟ್ ಕೊಟ್ಟರು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು, ಅದು ಝೋನಲ್ ಕಮಿಷನರ್ ಅವ್ರ ಮೇಲೆ ಇದ್ ಮಾಡೋದು. ಅವ್ರಿಗೆ ಫೋನ್ ನಂಬರ್ ತೆಗೀರಿ, ಇಲ್ಲಿ ಕೆಲಸನ ಬೇರೆ ನಡೀತಾ ಇದೆ, ಅವ್ರಿಗೆ ಮಾಹಿತಿ ಇಲ್ಲ, ಇನ್ನೇನ್ ಬಂದಿಲ್ಲ, ತುಂಬಾ ಆಗೋಗಿದೆ. ಅದು ಫೋನ್ ನಂಬರ್ ತೆಗಿ. ಆಯ್ತಾ? ಇದು ಬಿಡಿ. ಇದು ಕೊಡಿ. ಇದು ಒಂದೇ ನಿಮ್ಮ ಮೇಲೆ ಅಸ್ತ್ರ ಬರೋದು. ಅದು ಬಿಟ್ಟು ನಿಮ್ಮನ್ನ ಏನಾರ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡಿ. ಅದನ್ನ ನಿಮ್ಮ ಕಾರ್ಯಪ್ರವೃತ್ತಿನ ನೀವ್ ಎಚ್ಚೆತ್ಕೊಡಿ. ನಾನು ಏನಿದೆ ನನ್ನ ಅಂಡರಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅಂತ ನೀವು ಮಾಡ್ತೀವಿ ಬಿಡಿ, ಮಾಡ್ತೀವಿ ಬಿಡಿ. ಮತ್ತೆ ತುರ್ತಾಗಿ ಮಾಡಿದ್ರೆ ಏನಾದ್ರು ಆದ್ರೆ ನೀವೇ ನಾವು ಮಾಡಲ್ಲ. ತುರ್ತಾಗಿ ಮಾಡಲ್ಲ, ನಾವು ಮಾಡಿದ್ರೆ ಯಾವ್ದು ಮಾಡಲ್ಲ. ಹಿಂಗಾಗಿದೆ ಈಗ ಇದಕ್ಕೆ ಒಂದು ನಿಮಿಷ ಸರ್, ಇಲ್ಲಿ ಬಂದಿರ್ತಕ್ಕಂಥ ಕಾರ್ಯಕರ್ತರು ಅವರು ಏನಾದ್ರು ಲಾಭಕ್ಕೋಸ್ಕರ ಬಂದು ಕೆಲಸ ಮಾಡ್ತಾರೆ. ಒಂದು ನಿಮಿಷ ಅವ್ರು ಮಾತಾಡ್ತೀನಿ. ಇಲ್ಲಿ ಬಂದಿರ್ತಕ್ಕಂಥ ಕಾರ್ಯಕರ್ತರು ಅವ್ರ ಲಾಭಕ್ಕೋಸ್ಕರ ಬಂದು ಕೆಲಸ ಮಾಡ್ತಾರೆ, ಸಾರ್ವಜನಿಕರಿಗೋಸ್ಕರ ಬಂದು ಕೆಲಸ ಮಾಡ್ತಾರೆ. ಸರ್, ನಮ್ಮಂತ ಹೋರಾಟಗಾರರು ಹೋರಾಟ ಮಾಡಿರೋದಕ್ಕೆ ಇವತ್ತಿನ ದಿವಸ ಬೆಂಗಳೂರು ಒಂದು ಹಂತದಲ್ಲಿ ಹೋಗ್ತಿದೆ. ನೋಡಿ ಸರ್, ನಮ್ಮ ಮೇಲೆ ಕೊಲೆ ಮಾಡಕ್ ಮಚ್ಚ ಹೊಡೆದಿರೋದು. ಮುಚ್ಚ ಮಾಡಿದ್ರು ನಾವು ಆದ್ರೂ ಹೋರಾಟ ಬಿಟ್ಟಿಲ್ಲ. ಯಾಕೆಂದ್ರೆ ಒಂದ್ 10 ಜನಕ್ಕೆ ಒಳ್ಳೇದಾಯ್ತಂದ್ರೆ ದೇವ್ರು ಎಲ್ಲೋ ಒಂದ್ ಜಾಗದಲ್ಲಿ ಕಾಯ್ತಾ ಇರ್ತಾನೆ. ಇವಾಗ ಪ್ರತಿ ಕಿತ್ಕೊಂಡ್ ತಿನ್ನೋದ್ರಿಂದ ಏನು ಬರೋದಿಲ್ಲ ಸರ್ ನಮ್ಗೆ. ನೀವು ಈ ಭಾಗಕ್ಕೆ ಬಂದಿದ್ದೀರಾ, ಇನ್ನು ಮೇಲಾದ್ರೂ ನಾವು ಏನೇನು ನಿಮಗೆ ಷರತ್ತುಗಳು ಹಾಕಿದ್ವು, ಕೆರೆ ಕುಂಟೆಗಳು ಮತ್ತೆ ಗ್ರಂಥಾಲಯಗಳು ಮತ್ತೆ ಸರ್ಕಾರಿ ಶಾಲೆಗಳು ಅನುಕೂಲವಾಗಿ ಒಳ್ಳೆ ರೀತಿಯಲ್ಲಿ ಸುತ್ತೋಗಳು ಸರ್. ನನ್ನ ಹತ್ರನೇ ಇದೆ ಆ ಫೋನ್. ಇಲ್ಲಿ ಮಾತಾಡಬೇಡಿ, ಒಬ್ರು ಮಾತಾಡ್ಬೇಕು, ಯಾರು ಮಾತಾಡ್ಬೇಕು ಸಾಕು. ಕೊಟ್ಟಿದ್ದೀರಾ? ಅದೊಂದು ಇದ್ರಲ್ಲಿ ಮಾಡ್ಕೊಂಡೋಗಿ. ನಮಸ್ಕಾರ, ಸಂದೀಪ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸರ್. ಸರ್, ನಾವೀಗ 177 ವಾರ್ಡ್ ಆಫೀಸಿಗೆ ಬಂದಿದ್ದೀವಿ, BBMP ಆಫೀಸ್ಗೆ. ಕಾರಣ ಇಷ್ಟೇ, ಇಲ್ಲಿ ಲೈವ್ ಹೋಗ್ತಾ ಇದೆ ಸರ್, ಲೈವಲ್ಲಿ ರೆಕಾರ್ಡ್ ಆಗ್ತದೆ ನೀವು ಮಾತಾಡೋದು. ಈಗ ಈ ಏನು ಆಫೀಸ್ ಇದೆ, ಆಫೀಸ್ ನಾವು ಬಂದಿರೋ ವಿಷಯ, ಈ ಮಿನಿ ಫಾರೆಸ್ಟ್ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಸಾರ್ವಜನಿಕರು ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಏನಂದ್ರೆ ಇವ್ರು ಬಂದು ನಾವು ತೆರವು ಮಾಡಬೇಕು, ನೀವು ನಮಗೆ ಆದೇಶ ಇದೆ ಮೇಲ್ಗಡೆಯಿಂದ ಅಂತ ಹೇಳ್ತಿದ್ದಾರೆ. ಓಕೆ, ಆ ವಿಷಯವಾಗಿ ನಾವಿಲ್ಲಿ ಆಫೀಸಿಗೆ ಬಂದ್ವಿ. ಆದ್ರೆ ನಿಮ್ಮ ಆಫೀಸಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳೇ ಇಷ್ಟೊಂದು ಇರ್ಬೇಕಾದ್ರೆ ಬೀದಿ ಬದಿ ವ್ಯಾಪಾರಿಗಳಿಂದ ಏನ್ ತೊಂದರೆ ಆಗ್ತಾ ಇದೆ ಸರ್? ನಿಮ್ಮ ಆಫೀಸ್ನ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ, ಅದ್ರ ಮಾಹಿತಿನೇ ಗೊತ್ತಿಲ್ಲ ಅಂತ ನಿಮ್ಮ ಇಲ್ಲಿ ಏನು ಇಂಜಿನಿಯರ್ಗೆ. ಈ ಸುತ್ತಮುತ್ತ ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಅಕ್ರಮಗಳನ್ನ ತಡೆಯೋದ್ ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳೇನು ಏನು ತೊಂದರೆ ಆಗಿತ್ತು ಸರ್? ನೀವು ಅದನ್ನ ಮೊದಲೇ ಹೇಳ್ಬೇಕು ತಾನೆ? ಅದನ್ನ ಮೊದಲೇ ಹೇಳ್ಬೇಕಲ್ಲ ಯಾರು ಮಾತಾಡ್ತಾ ಇದೀವಿ ಅನ್ನೋದು. ನೀವು ಇಷ್ಟೊಂದು ಎಲ್ಲ ಮಾತಾಡಾದ್ಮೇಲೆ ಹೇಳ್ತಾ ಇದ್ದೀರಾ, ಅದಕ್ಕೆ ಮುಂಚೆನೆ ಕೇಳಿದ್ ನಾನು. ನೀವೆಲ್ಲ ಕೊಡಿ, ನಿಮ್ ಸರ್ ಕೊಡಿ. ಅವ್ರ ಫೋನ್ ತೆಗಿಯಂಗಿಲ್ವಲ್ಲ ಅವರು. ಸರ್, ನಂಬರ್ ಕೊಡಿ. ಬೊಮ್ಮನಹಳ್ಳಿ ಇನ್ಚಾರ್ಜ್ ಅಲ್ಲ, ಇಲ್ಲಿ ಝೋನ್ ಕಮಿಷನರ್. ಸರಿ, ಅದೊಂದು 91089 10 ಏನ್ ಅವ್ರ ಪೊಸಿಷನ್? ಜಾಯಿಂಟ್ ಕಮಿಷನರ್. ಅವ್ರ ಹೆಸರು? ಓಕೆ. ಓಕೆ, ಸರಿ ಸರಿ, ನಾವು ಮಾತಾಡ್ಬಿಟ್ಟು ಮಾಡ್ತೀವಿ. ಸರ್, ಏನಿಲ್ಲ, ಈ ವಾರ್ಡ್ ನಂಬರ್ 177 ಇದು ಜಯನಗರ ವಾರ್ಡ್ ಇದೆಯಲ್ಲ, ಜೆ ಪಿ ನಗರ ವಾರ್ಡ್, ಅಲ್ಲಿ ಬಂದಿದ್ವಿ. ಒಂದು ನಿಮಿಷ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರಂತ ಕೊಡ್ತೀನಿ, ಮಾತಾಡಿ. ಹಲೋ
ನಮಸ್ಕಾರ, ಸಂದೀಪ್ ಅಂತ. ನಿಮಗೆ ಈ 177 ವಾರ್ಡ್ ಆಫೀಸ್ ನಿಮಗೆ ಬರ್ತದಲ್ಲ ಸರ್? JP ನಗರ್, BBMP ಸೌತ್. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಏನು ವ್ಯಾಪಾರ ಮಾಡ್ತಿದ್ದಾರೆ, ಅವ್ರಿಗೆ ಬಂದು ಅಂಗಡಿಗೆ ಏನು ಬೀದಿ ಬದಿ ವ್ಯಾಪಾರ ಮಾಡಂಗಿಲ್ಲ, ನೀವು ತೆರವು ಮಾಡಬೇಕು ಅಂತ ಅವ್ರಿಗೆ ಮೊನ್ನೆ ಬಂದು ಅನೌನ್ಸ್ ಮಾಡಿ ಹೋಗಿದ್ರು. ಸೊ ಆ ವಿಷಯವಾಗಿ ನಾವು ಇಲ್ಲಿ ಬಂದಿದ್ವಿ BBMP ಆಫೀಸ್ಗೆ. ಅವ್ರಿಗೆ ಒಂದು ಮನವಿ ಕೊಟ್ಟು ಏನು ಸಂವಿಧಾನದ ಅಡಿಯಲ್ಲಿ ಏನು ಪರ್ಮಿಷನ್ ಇದೆ, ಅಂದರೆ ಅವರ ಸಂವಿಧಾನದ ಪ್ರಕಾರ ಏನು ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ, ಆ ರೀತಿ ಮಾಡ್ತಾ ಇದ್ದಾರೆ, ನೀವು ಆ ಥರ ತೆರವು ಮಾಡಬಾರ್ದು ಅಂತ ಅವ್ರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ, ಕೊಟ್ಟಿದ್ದೀವಿ. ಅವರು ನಮ್ಮ ಝೋನಲ್ ಕಮಿಷನರು ಇಲ್ಲ ನೀವು ಅಲ್ಲಿ ಮಾತಾಡಿ ಅಂದರು. ನೋಡಿ, ಇದು ನಿಮ್ಮ ವ್ಯಾಪ್ತಿಗೆ ಬರೋದ್ರಿಂದ, ನೀವು ಬಂದಿರೋದ್ರಿಂದ ನಿಮಗೆ ಕೊಟ್ಟಿದ್ದೀವಿ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ. ಅದಾದ ನಂತರ ಇಲ್ಲಿನ ಏನು ಆಫೀಸಲ್ಲಿ ID ಕಾರ್ಡ್ ಧರಿಸೋದು ಇರ್ಬೋದು, ಮತ್ತೆ CC ಕ್ಯಾಮ್ರಾ ಇಲ್ಲದೆ ಇರುವಂಥದ್ದು, ಮತ್ತೆ ಮೇಲ್ಗಡೆ ಯೋಗ ಕ್ಲಾಸ್ ನಡೀತಾ ಇದೆ. ಇದು ಸರ್ಕಾರಿ ಜಾಗ, ಸರ್ಕಾರಕ್ಕೆ ಏನು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ ಆದ್ರಿಂದ ಮೇಲ್ಗಡೆ ಪ್ರೈವೇಟ್ ಆಗಿ ಯೋಗ ಕ್ಲಾಸು ನಡೀತಾ ಇದೆ. ಈ ಅನಾಚಾರಗಳನ್ನ, ಅಕ್ರಮಗಳನ್ನ ಫಸ್ಟ್ ನಿಲ್ಲಿಸಿ, ಆಮೇಲೆ ಬಡವರು ಏನು ವ್ಯಾಪಾರ ಮಾಡ್ತಾರೆ ಅವ್ರ ಹತ್ರ ಬಂದು ನೀವು ತೆರವು ಮಾಡುವಂತ ಕೆಲಸನೋ ಇಲ್ಲ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡಿ ಅಂತ ಇಲ್ಲಿ ಮನವಿ ಕೊಡಕ್ ಬಂದಿದ್ದೀವಿ. ಆ ವಿಷಯವಾಗಿ ನಿಮ್ಗೊಂದ್ಸತಿ ಗಮನಕ್ಕೆ ತಂದಿದ್ದೀವಿ ಸರ್. ನೀವೇನ್ ಹೇಳ್ತೀರಾ ಸರ್? ಇದು ವನರಾಜ್ ಅಂತ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಏನೇನು? ಆನಂದ್ ಯಾರು? ಆನಂದ್ ಅಲ್ಲ. ಇದು ವನರಾಜ್ ಅವಿನಾಶ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಲೋ ತಗೊಳ್ತೀವಿ ಲೆಟರ್. ಸರ್, ಇನ್ನೊಂದು ಇದ್ರಲ್ಲಿ ಏನಂದ್ರೆ ನೋಡಿ, ಇಲ್ಲಿ ದೇವ್ರ ಫೋಟೋಗೆ ಮಳೆ ಹಾಕಿದ್ದಾರೆ. ಅದನ್ನ ಯಾವ್ದೋ ಒಂದು ಅದಕ್ಕೆ ಲಕ್ಷ್ಮೀ ಬರೋದ್ ಕಡೆ ಅವರು ಗಮನ ಕೊಡ್ತಾರೆ. ಶಿಸ್ತು ಕ್ರಮ ಬರುತ್ತೆ ಸರಿ, ಇವ್ರಿಗೆ. ಇಷ್ಟು ಹೇಳ್ತಾ ಇಷ್ಟು ಹೇಳ್ತಾ ಅದು ಮುಗಿಸಿ. ನಮಸ್ಕಾರ ಬಂಧುಗಳೇ, ಇಷ್ಟು ಹೇಳ್ತಾ ದಯವಿಟ್ಟು ನಾವು ಮುಗಿಸ್ತಾ ಇದ್ದೀವಿ. ಇದನ್ನ ಏನು ಅವ್ರಿಗೆ ಅರ್ಜಿ ಕೊಡೋ ವ್ಯಕ್ತಿ ವನರಾಜ್ ಅವರು, ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವ್ರಿಗೆ ಲೆಟರ್ ಕೊಡೋ ರೀತಿಯಲ್ಲಿ ಅದನ್ನು ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಏನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಅದನ್ನ ಜಾಗಗಳನ್ನು ತೆರವುಗೊಳಿಸ್ಕೊ ಬನ್ನಿ. ಆಮೇಲೆ ಇದು ಸಾರ್ವಜನಿಕರ ಮೇಲೆ ನೀವು ಮಾಡ್ಕೊಂಡು ಅಂತ ಬಡವರು ಏನು ಅಲ್ಲಿ ಅಸಹಾಯಕರ ಮೇಲೆ ನೀವು ಬ್ರಹ್ಮಾಸ್ತ್ರ ತೋರಿಸ್ಬೇಡಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಲೈವ್ ಎಂಡ್ ಮಾಡೋಣ, ಕ್ಲೋಸ್ ಮಾಡಿ. ಹಲೋ.